ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಇದು ಶ್ರೀನಿಧಿ ಪಬ್ಲಿಕೇಶನ್ಸ್, ಅವೆನ್ಯೂ ರೋಡ್, ಬಳೆಪೇಟೆ, ಬೆಂಗಳೂರು ಅರ್ಪಿಸುವ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಪವರ್ಡ್ ಬೈ ಅಮೃತ ಬಿಂದು, ನಮ್ಮ ಅಗರಬತ್ತಿ ಪಾರ್ಟ್ನರ್ ಮೋಕ್ಷ ಅಗರಬತ್ತಿಗಳು. ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಇಂದಿನಂತೆ ನಾನು ನಿಮ್ಮ ದಿವ್ಯಾ ಆಲೂರ್. ಇನ್ನು ಬನ್ನಿ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ ಅಲ್ವಾ? ಸ್ವಾಗತಿಸ್ಬಿಡೋಣ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ಸ್ವರ ಜ್ಯೋತಿಷ್ಯದಲ್ಲೂ ಪಾಂಡಿತ್ಯವನ್ನ ಪಡ್ಕೊಂಡಿದ್ದಾರೆ. ಅವರೇ ನಮ್ಮ ಗುರುಗಳು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರ ವೀಕ್ಷಕರೇ, ಈಗ ತಿಳಿಯೋ ಹೊತ್ತಾಗಿದೆ ಇಂದಿನ ದಿನ ವಿಶೇಷವನ್ನ. ಗುರುಜಿ, ಇವತ್ತಿನ ದಿನ ವಿಶೇಷ ಏನು ಅಂತ ನೆನ್ನೆನೆ ಸ್ವಲ್ಪ ಪರಿಚಯ ಮಾಡಿಸ್ಬಿಟ್ಟಿದೀವಿ. ಯಾಕಂದ್ರೆ ಬನಶಂಕರಿ ತಾಯಿಗೆ ವಿಶೇಷವಾಗಿ ಇವತ್ತು ಮಹಾಭಿಷೇಕ ಜರುಗತ್ತೆ. ಆ ತಾಯಿಯ ಸನ್ನಿಧಾನ ಎಲ್ಲಿದ್ರೂ ಕೂಡ ಮಹಾಭಿಷೇಕ ಜರುಗತ್ತೆ. ಇವತ್ತು ನೀವು ಹೇಳಿದ್ದೀರಾ, ನಿಮ್ಮ ನೇತೃತ್ವದಲ್ಲಿ ನಮ್ಮ ಜಿ ಕನ್ನಡ ವಾಹಿನಿಯ ಮಹರ್ಷಿ ವಾಣಿ ಕಾರ್ಯಕ್ರಮದ ಮುಖೇನ ನಾವೆಲ್ಲರೂ ಕೂಡ ಬಾದಾಮಿಗೆ ಹೋಗ್ತಾ ಇದ್ವಿ. ಯಾಕಂದ್ರೆ ಆ ಎಲ್ಲಾ ದೃಶ್ಯಾವಳಿಗಳನ್ನ ನಮ್ಮ ಮುಂದೆ ನೀಡ್ಲಿದ್ದೀರಾ ಅಂತ ಕೂಡ ಹೇಳ್ತಿದ್ರಿ ವಿವರಣೆಯ ಜೊತೆಗೆ. ಹಾಗಾಗಿ ಮೊದಲಿಗೆ ಏನ್ ತಿಳಿಸ್ತಾ ಇದ್ದೀರಾ ಗುರುಜಿ? ಮೊದಲು ಅಭಿಷೇಕ ಪ್ರಾರಂಭ ಸಮಯ, ಎಲ್ಲರೂ ಸಹಿತ ತಾಯಿನ ಪ್ರಾರ್ಥನೆ ಮಾಡೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗೌರೀನ್ಮಮಾಯ ಸಲಿಲಾ ನಿಕ್ಷತ್ರದ್ವಿಪದೇನ್ ವಿಪದೇಂ ಸಾಂ ಚತುಷ್ಪದಿ ಅಷ್ಟಾಪದೇನೋಪದೇಂ ಬಹುಶೀಂ ಸಹಸ್ರಾಕ್ಷರಾಂ ಪರವೇವ್ಯೋಮನ್. ತಾಯಿ ಶಂಕರಿಯನ್ನ, ಬನಶಂಕರಿಯನ್ನ ಪ್ರಾರ್ಥನೆ ಮಾಡ್ತಾ ಪರ್ವತ ಮಲ್ಲಿಕಾರ್ಜುನ ಸ್ವಾಮಿ ಸಮೇತ ಶ್ರೀ ಬನಶಂಕರಿ, ಶಾಕಾಂಬರಿ, ಬನಶಂಕರಿ ಮತ್ತು ಶಾಕಾಂಬರಿ ಎರಡೂ ಒಂದೇ ಹೆಸರು. ಪರ್ವತ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಗಣಪತಿ ಆರಾಧನೆ ಮಾಡಿ ಇವತ್ತು ನಡಿಬಹುದಾದಂತಹ ಮಹಾಭಿಷೇಕ ಬನಶಂಕರಿ ಆಲಯಗಳು ಎಲ್ಲೆಲ್ಲಿದೆಯೋ, ಜೊತೆಗೆ ಒಂದು ದೇವಿ ಆಲಯದಲ್ಲಿ ಇವತ್ತಿನ ದಿವಸ ದೇವಿಗೆ ಒಂದು ಬಹಳ ವಿಶೇಷವಾದಂಥ ದಿನ. ಹಾಗಾಗಿ ರಾಜ್ಯದಾದ್ಯಂತ, ದೇಶದಾದ್ಯಂತ ಇವತ್ತು ದೇವಿ ಆಲಯಗಳಲ್ಲಿ ಅಭಿಷೇಕಗಳನ್ನು ಬಹಳ ವಿಶೇಷವಾಗಿ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾರೆ. ಅದರಲ್ಲೂ ರಥೋತ್ಸವ ಆದ ನಂತರ, ಬನದ ಹುಣ್ಣಿಮೆಯಾಗಿ ರಥೋತ್ಸವ ಆದ ಮೇಲೆ ಬರ್ತಕ್ಕಂಥ ಈ ಶುಕ್ರವಾರ, ರಥೋತ್ಸವ ಆದ ನಂತರ 9ನೇ ತಾರೀಕು ಅಂದರೆ ಇವತ್ತು, ಈ ಶುಕ್ರವಾರ ನಡೀತಕ್ಕಂತಹ ವೈಭವೀಪೂರಿತವಾದಂತಹ ಮಹಾಭಿಷೇಕ ಬಹಳ ಅಚ್ಚುಕಟ್ಟಾಗಿ ಸಾಕಷ್ಟು ಜನ ಭಕ್ತರು ಸೇರಿ ಮಾಡ್ತಕ್ಕಂಥದ್ದು. ಈ ಮಹಾಭಿಷೇಕದ ಹಿನ್ನೆಲೆ ಬಹಳಷ್ಟು ವಿಶೇಷವಾಗಿದೆ. ಇವತ್ತಿನ ದಿನ ಅಂದರೆ ತಾಯಿ ರಥೋತ್ಸವ ಕಾಲದಲ್ಲಿ ಗರ್ಭಗುಡಿಯಿಂದ ಹೊರಗಡೆ ಬಂದು, ಹೊರಗಡೆ ರಾಜಬೀದಿ ಉತ್ಸವಗಳನ್ನೆಲ್ಲ ಮುಗಿದಾದ ನಂತರ, ರಥೋತ್ಸವದ ಕಾರ್ಯಕ್ರಮಗಳಾದ ನಂತರ ಪ್ರತಿದಿನ ತಾಯಿ ಕೊಡಬಹುದಾದಂತಹ ಬಲಿಪ್ರದಾನವಾದಂತಹ ಅಥವಾ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳೇನಿದೆ ಇವೆಲ್ಲವನ್ನು ಸಹಿತ ಮುಗಿಸಿದಾದ ಮೇಲೆ ಮಹಾಭಿಷೇಕ ಅಂತಕ್ಕಂಥ ಕಾರ್ಯಕ್ರಮ ಇವತ್ತು ನಡೆಯುತ್ತೆ. ಅಂತಹ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥ ಈ ದಿನ ಸಾಕಷ್ಟು ಅರ್ಥಗರ್ಭಿತವಾಗಿ ತಾಯಿಯ ಒಂದು ಸಂಕಲ್ಪವನ್ನು ಮಾಡಿ ಯಾರೊಬ್ಬರಾದರೂ ಸಹಿತ ಹಾಲು ಮತ್ತು ಕಬ್ಬಿನ ಹಾಲನ್ನು, ಇಲ್ಲಿ ಎರಡೂ ಬಹಳ ವಿಶೇಷವಾಗಿದೆ. ಕಬ್ಬಿನ ಹಾಲು ಸೂರ್ಯನಿಗೂ ವಿಶೇಷ, ಅಂದರೆ ಉಷ್ಣ. ಹಾಲು ಚಂದ್ರನಿಗೆ ಸಂಬಂಧಪಟ್ಟದ್ದು, ಅದು ಶೀತ. ಇಲ್ಲಿ ಒಂದು ಆಲೋಚನೆ ಮಾಡಬೇಕಾದಂಥ ವಿಚಾರ, ಪ್ರತಿಯೊಬ್ಬ ವ್ಯಕ್ತಿಗೂ ಸೂರ್ಯನಾಡಿ ಮತ್ತು ಚಂದ್ರನಾಡಿ ಅಂತಿದೆ. ದೇಹ ಸ್ವಲ್ಪ ತಂಪನ್ನು ನೋಡಿಬಿಟ್ರೆ 1 ಲೋಟ ಕಬ್ಬಿನ ಹಾಲು ಕುಡಿದ್ರೆ ಸಾಕು, ಪುನಃ ದೇಹ ಉಷ್ಣಕ್ಕೆ ಬಂದ್ಬಿಡುತ್ತೆ. ಅತಿಯಾದಂಥ ಉಷ್ಣವಾದಾಗ ಬರೀ ಹಾಲನ್ನು ಕಾಯಿಸಿ ಕುಡಿತಕ್ಕಂಥದ್ದು ಮಾಡೋದ್ರಿಂದ ಪುನಃ ತಂಪನ್ನು ಕೊಡುತ್ತೆ. ಜೊತೆಗೆ ಹಾಲು ಚಂದ್ರನಿಗೆ ಬಹಳ ವಿಶೇಷ. ಅದಕ್ಕೆ ಶ್ವೇತವರ್ಣಂ ಶ್ವೇತಮಾಲ್ಯಾಂಬರಧರಂ ಶ್ವೇತಗಂಧಾನುಲೇಪನಂ. ಆ ಶ್ವೇತ ಅಂದರೆ ಬಿಳಿಯ ವರ್ಣವಾದಂಥದ್ದು. ಗೋಕ್ಷೀರ ಅಂತಕ್ಕಂಥದ್ದು, ಗೋವು 300 ಮುಕ್ಕೋಟಿ ದೇವತೆಗಳಿಗೂ ಸಮಾನವಾಗಿರ್ತಕ್ಕಂಥದ್ದು. ಆ ಕ್ಷೀರ ಚಂದ್ರಶೇಖರನಿಗೆ ಬಹಳ ಪ್ರೀತಿಯಾಗಿರ್ತಕ್ಕಂಥದ್ದು. ಒಂದಲ್ಲ ಎರಡಲ್ಲ, ಸಾಕಷ್ಟು ವಿಧಿವಿಧಾನಗಳಲ್ಲಿ ಇವತ್ತಿನ ದಿವಸ ಕಬ್ಬಿನ ಹಾಲು ಮತ್ತು ಹಾಲು, ಗೋಕ್ಷೀರ ಮತ್ತು ಕಬ್ಬಿನ ಹಾಲು ಎರಡಕ್ಕೂ ಬಹಳ ಪ್ರಶಸ್ತವಾದಂತಹ ಕಾಲ. ಇದನ್ನು ತಾಯಿಗೆ ಅರ್ಪಣೆ ಮಾಡೋದ್ರಿಂದ ನಮ್ಮ ಜನ್ಮದಾರಭ್ಯ ಇರತಕ್ಕಂಥ ಪ್ರಾರಬ್ಧ ಕರ್ಮಗಳು ದೂರ ಆಗುತ್ತೆ. ಹಾಗೆ ಈ ಎರಡೂ ಹಾಲನ್ನು, ಕಬ್ಬಿನ ಹಾಲು ಮತ್ತು ಕ್ಷೀರ ಅಂದರೆ ಗೋಕ್ಷೀರ ಅಂದರೆ ಹಾಲು, ಎರಡನ್ನೂ ಸಹಿತ ನಿಮ್ಮ ಕರಹಸ್ತದಲ್ಲಿಟ್ಕೊಂಡು, ನಿಮ್ಮ ಕೈಗಳಲ್ಲಿಟ್ಕೊಂಡು ದೇವಾಲಯದ 3 ಸತಿ ಪ್ರದಕ್ಷಿಣೆ ಮಾಡಬೇಕು ಅಂತ ಹೇಳಿದ್ದೆ. ಏನಿದು ಹಾಲು ತಂದು ಡೈರೆಕ್ಟಾಗಿ ಅಭಿಷೇಕ ಕೊಟ್ಟರೆ ಸಾಕಲ್ವ, ಇದು ಪ್ರದಕ್ಷಿಣೆ ಯಾಕೆ ಮಾಡಬೇಕು ಅಂತ
ನಿಮಗೊಂದು ಸಂದೇಹ ಇರ್ಬೋದು. ಈ ಜಾತ್ರಾ ಮಹೋತ್ಸವದಲ್ಲಿ ದೇವಸ್ಥಾನದ ಪ್ರಾಕಾರ ಮಂಟಪದಲ್ಲಿ ಅಷ್ಟದಿಕ್ಪಾಲಕರನ್ನು ಸಹಿತ ನಿಲ್ಲಿಸಿರ್ತಾರೆ. ಅಷ್ಟದಿಕ್ಪಾಲಕರು, ದಿಗ್ಗಜರು, ವಿಶೇಷವಾಗಿರ್ತಕ್ಕಂಥ ಗ್ರಹಮಂಡಲ ಇವೆಲ್ಲವೂ ಸಹಿತ ದೇವಸ್ಥಾನದ ಆವರಣಕ್ಕೆ ಬರ್ತಾರೆ. ಬಂದು ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವಿನ ಹೊರಗಡೆ ಕರ್ಕೊಂಡು ಬಂದು ರಥೋತ್ಸವದಲ್ಲಿ ಕೂಡಿಸಿ ರಥದ ಕಾರ್ಯಕ್ರಮ ಆದ ನಂತರ ಪುನಃ ಒಳಗಡೆ ಜವಾಬ್ದಾರಿಗೆ ಸೇರಿಸಿರ್ತಾರೆ. ಇವರಿಷ್ಟು ಜನ ಈ ಮಹಾಭಿಷೇಕ ನಿಂತು ಮಹಾಭಿಷೇಕವನ್ನು ದರ್ಶನ ಮಾಡಿ ಹೊರಡತಕ್ಕಂಥದ್ದು ಇದು ಪ್ರತೀತಿ. ಅದಕ್ಕೋಸ್ಕರ ಇಷ್ಟೂ ಜನ ಆ ಭಾಗಗಳಲ್ಲಿರೋದ್ರಿಂದ ನಾವು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ನಮ್ಮ ಜನ್ಮದ ಆರಭ್ಯ ಏನೇನು ಪಾಪಕರ್ಮಗಳಿರುತ್ತೋ ಅದನ್ನು ದೂರ ಮಾಡಿಕೊಳ್ಳಿಕ್ಕಾಗಿ ಇದು ಬಹಳ ವಿಶೇಷವಾದಂಥ ಕಾಲ. ಅದಕ್ಕೋಸ್ಕರ ಇಲ್ಲಿ ಬಡವ ಬಲ್ಲಿಗ ಇಲ್ಲ, ಜಾತಿ ಮತ ಭೇದವಿಲ್ಲ. ನಮ್ಮ ಶಕ್ತಿಯಾನುಸಾರ ಭಗವಂತನಿಗೆ ಆ ತಾಯಿಗೆ ಇಷ್ಟೇ ಕೊಡಬೇಕು ಅಂತಿಲ್ಲ. ಉಳ್ಳವನು ಸಾಕಷ್ಟು ವಿಶೇಷತೆಯನ್ನು ಮಾಡಬಹುದು. ಏನೂ ಇಲ್ಲದಂತಹ ಬಡವ ಆತ ಏನು ಮಾಡಲಿಕ್ಕಾಗತ್ತೆ? ಆದರೆ ಒಂದು 100 ಗ್ರಾಂ ಹಾಲು, ಒಂದು ಸ್ವಲ್ಪ ಕಬ್ಬಿನ ಹಾಲಿದ್ರೂ ಸಾಕು. ಇದನ್ನೇ ನೀವು ಆ ಸೇವೆ ಮಹಾಸೇವೆ ಆಗುತ್ತೆ. ತಾಯಿಗೆ ಸೇವೆ ಮಾಡಬೇಕು ನಿಜ, ಇಷ್ಟೇ ಪ್ರಮಾಣದಲ್ಲಿ ಮಾಡಿ, ಇಷ್ಟೇ ಸಾಲ ಸೋಲ ಮಾಡಿ ಇದನ್ನು ತಾಯಿ ಕೇಳಿಲ್ಲ. ಭಕ್ತಿಯಾಗಿ ಇವತ್ತಿನ ದಿವಸ ಯಾರೊಬ್ಬರಾದರೂ ಸಹಿತ ತಾಯಿಯ ಅನುಷ್ಠಾನವನ್ನು ಯಾರು ಶ್ರದ್ಧೆಯಿಂದ ಮಾಡಿ ಇವತ್ತು ತಾಯಿ ದರ್ಶನವನ್ನು ಮಾಡ್ತಾರೋ ನಿಮ್ಮ ಇಷ್ಟಾರ್ಥಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇದಕ್ಕೆ ನಾನು ಸಹಿತ ತಾಯಿ ದರ್ಶನಕ್ಕೆ ಬರ್ತಿದ್ದೇನೆ. ಯಾಕೆಂದರೆ ತಾಯಿಯ ದರ್ಶನ ಮಾಡೋದು ಸಾಮಾನ್ಯವಾದ ಒಂದು ವಿಚಾರ ಅಲ್ಲ. ಆದರೆ ಅದಕ್ಕೂ ಮುನ್ನ ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮದಲ್ಲಿ ಮೂಲ ಸಾನ್ನಿಧ್ಯದ ತಾಯಿ ಬನಶಂಕರಿಯನ್ನು ನಾವು ದರ್ಶನ ಮಾಡೋಣ. ಅಲ್ಲಿ ನಡೀತಕ್ಕಂಥ ಅಭಿಷೇಕ, ಅಲಂಕಾರ, ಜಾತ್ರಾ ಮಹೋತ್ಸವದ ವಿಶೇಷತೆಗಳು ಇವೆಲ್ಲವೂ ಸಹಿತ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬನಶಂಕರಿ ಆಸ್ಥಾನವನ್ನು ನೋಡ್ತಾ ಮಾತಾಡ್ತಾ ಮುಂದೋಗೋಣ. ಸ್ವಲ್ಪ ಹೊತ್ತಿನ ನಂತರ ಇವೆಲ್ಲವೂ ಇದೆ. ವೀಕ್ಷಕರೇ, ಗುರೂಜಿಯವರು ನಿನ್ನೆ ಕೂಡ ತಿಳಿಸ್ತಾ ಇದ್ರು, ಇವತ್ತು ಬಹಳಾನೇ ವಿಶೇಷವಾದ ದಿನ. ನೀವು ತಾಯಿ ಬನಶಂಕರಿಗೆ ಹಾಲು, ಕಬ್ಬಿನ ಹಾಲು ಇದನ್ನ ತೆಗೆದುಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ ಅಂತ ಹೇಳ್ತಿದ್ರು. ಹಾಗಾಗಿ ತಡ ಮಾಡೋದು ಬೇಡ, ಬನ್ನಿ ಈಗ ದರ್ಶನ ಮಾಡೋಣ, ಬನಶಂಕರಿ ತಾಯಿಯ ದರ್ಶನಕ್ಕೆ ಹೋಗೋಣ. ಗುರುಜಿ, ಇದು ಬರೀ ಚುಟ್ಕಾಗಿತ್ತಷ್ಟೇ. ಇನ್ನೂ ಹೆಚ್ಚೆಚ್ಚು ದೃಶ್ಯಾವಳಿಗಳನ್ನ ನಾವು ತೋರಿಸ್ತೇವೆ ಕುತೂಹಲ ಹೆಚ್ಚೋದಕ್ಕೆ. ಒಂದು ಪುಟ್ಟ ದೃಶ್ಯಾವಳಿಯನ್ನ ನೋಡಿದ್ರಿ ಅಷ್ಟೇ. ನೀವು ಬಹಳ ಒಂದು ಮಹತ್ತರವಾದ ಮಾಹಿತಿಯನ್ನ ನೀಡ್ತಾ ಇದ್ರಿ ಗುರುಜಿ. ತಾಯಿ ಬೇಡುವುದಿಲ್ಲ ಹೂ ಹಣ್ಣು ಕಾಯಿಗಳ ಅಷ್ಟವಿಧ ಪೂಜೆಗಳ ನೈವೇದ್ಯಗಳನ್ನು ಭಕ್ತಿ ಮನಸ್ಸಿನಿಂದ ಒಮ್ಮೆಯೊಳಲ್ಲಿ ಏನಾದರೂ ಕೇಳ್ಕೊಂಡ್ರೆ ಖಂಡಿತ ಓಡಿ ಬಂದು ಸಲ್ಲಿಸ್ತಾಳಂತೆ ಅಂತ ಹಿರಿಯರು ಹೇಳ್ತಾರೆ ಬನಶಂಕರಿ ತಾಯಿಯ ಕುರಿತಾಗಿ. ಹಾಗಾಗಿ ಉಳ್ಳವರು ಶಿವಾಲಯವ ಮಾಡುವರು ಅಂತ ಹಿರಿಯರು ಹೇಳ ಹಾಗೆ, ಏನೂ ಇಲ್ಲ ಅಂದರೆ ಭಕ್ತಿಯಿಂದ ನೀವು ಅವಳನ್ನು ಪೂಜಿಸಿದ್ರೆ ಸಾಕು ಅಂತ ಹೇಳ್ತಿದ್ರಿ. ಜೊತೆಗೆ ಹಾಲು, ಕಬ್ಬಿನ ಹಾಲನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ರಿ. ಆದರೆ ಸುಮ್ಮನೆ ಹೋಗ್ಬಿಟ್ಟು ಕೊಟ್ಬಿಡೋದಲ್ಲ, ಮೊದಲು 3 ಬಾರಿ ಪ್ರದಕ್ಷಿಣೆ ಹಾಕಬೇಕು ಅಂತ ತಿಳಿಸಿದ್ರಿ. ಮುಂದೆ ಗುರುಜಿ. ಖಂಡಿತಮ್ಮ. ಯಾಕೆಂದರೆ ಹಾಲು, ಕಬ್ಬಿನ ಹಾಲು ತೆಗೆದುಕೊಂಡು ಡೈರೆಕ್ಟಾಗಿ ಹೋಗಿ ಕೊಡೋದ್ರಿಂದ ಅದು ಅರ್ಥವಿಲ್ಲ. ನಿಮ್ಮ ಸೇವೆ ಆ ದೇವಾಲಯದ ಒಂದು ಪ್ರಾಕಾರ ಮಂಟಪದಲ್ಲಿ 3 ಪ್ರದಕ್ಷಿಣೆಯನ್ನು ಮಾಡಬೇಕು. 3 ಪ್ರದಕ್ಷಿಣೆ ಮಾಡಿ ತದನಂತರ ಹಾಲನ್ನು ತೆಗೆದುಕೊಂಡು ಹಾಲು ಮತ್ತು ಕಬ್ಬಿನ ಹಾಲನ್ನ ಅಭಿಷೇಕಕ್ಕೆ ಸೇರಿಸಬೇಕು. ಅಭಿಷೇಕಕ್ಕೆ ಸೇರಿಸಿ ಆಗ ನೀವು ಮಾಡತಕ್ಕಂಥ ಸಂಕಲ್ಪ, ಜೊತೆಗೆ ಸಾಕಷ್ಟು ಜನ ಭಕ್ತ ಸಾಗರ ಅಲ್ಲಿ ಸೇರಬೇಕಾದ್ರೆ ಆದಷ್ಟು ಸ್ಥಳ ಎಲ್ಲಿ ಸಿಗುತ್ತೆ, ಎಲ್ಲಿ ಕೂತ್ಕೊಂಡು ಅಭಿಷೇಕ ದರ್ಶನ ಮಾಡಬೇಕು, ತುಂಬ ಹತ್ತಿರಕ್ಕೆ ಕೂತ್ಕೋಬೇಕಾ ಅಥವಾ ಅಲ್ಲೇನಾರು ಒಂದು VIP ಲೈನ್ ಇದೆಯಾ, ಅದೆಲ್ಲ ಮುಖ್ಯ. ನೀವು ಎಲ್ಲಿ ಯಾವ ಮೂಲೆಯಲ್ಲಿ ಕೂತರು ಸಹಿತ ಭಕ್ತಿಯಿಂದ ನೀವು ಕಣ್ತುಂಬ ತಾಯಿನ ನೋಡಬೇಕು ಅನ್ನೋ ಒಂದು ಸಂಕಲ್ಪ ನೀವು ಇಟ್ಕೊಂಡು ಕೂತ್ಕೊಂಡ್ರು ಸಾಕು, ನಿಮ್ಮ ಮುಂದೆನೇ ತಾಯಿಗೆ ಅಭಿಷೇಕ ಆಗುತ್ತೆ. ಯಾಕೆಂದರೆ ಆ ಅಭಿಷೇಕದ ದೃಶ್ಯಗಳು ಅಷ್ಟು ವಿಶೇಷವಾದ್ದು. ಜೊತೆಗೆ ಇಲ್ಲಿ ಭಕ್ತಿ ಪ್ರಧಾನ. ಭಕ್ತಿ ಮುಂದೆ ಯಾವ ಶ್ರೀಮಂತಿಕೆ ಏನೂ ಮಾಡೋದಿಲ್ಲ. ನೋಡಿ, ತಾಯಿಯ ಅಭಿಷೇಕ ಪ್ರಾರಂಭವಾಯಿತು. ಓಂ ಗೌರೀರ್ಮಿಮಾಯ ಸಲಿಲಾನ್ ಕ್ಷತ್ತದ್ವಿಪದೇನ್ ಬಿಪದೇಂ ಸಾಂ ಚತುಷ್ಪದಿ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಬಾದಾಮಿ ಕ್ಷೇತ್ರದ ಮೂಲವಾಗಿರ್ತಕ್ಕಂಥ ಅಲ್ಲಿಯೇ ಪ್ರಧಾನ, ಅಲ್ಲಿ ಇರ್ತಕ್ಕಂಥ ಬನಶಂಕರಿನೇ. ಅದಾದ ನಂತರ ಬಂದಂಥದ್ದು ಬೆಂಗಳೂರಿಗೆ ಬನಶಂಕರಿ. ತಾಯಿ ಬೆಂಗಳೂರಿಗೆ ಬನಶಂಕರಿ ಬರಬೇಕಾದ್ರೆ ಬಂದಂತಹ ರೀತಿ ಬಹಳ ವಿಶೇಷ. ಎತ್ತಿನ ಗಾಡಿನಲ್ಲಿ ಕರ್ಕೊಂಡು ಬಂದರಂತೆ ತಾಯಿನ.
ಎತ್ತಿನ ಗಾಡಿನಲ್ಲಿ ಕರ್ಕೊಂಡು ಬಂದು ಇಲ್ಲಿರ್ತಕ್ಕಂಥ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಬೆಂಗಳೂರಿನ ಬನಶಂಕರಿ ಇದೆಯಲ್ಲ, ಆ ತಾಯಿ ಇವತ್ತು ಬೃಹದಾಕಾರವಾಗಿರ್ತಕ್ಕಂಥ ಆಲಯ ಹಿಂದೆ ತುಂಬ ಚಿಕ್ಕದಾದಂಥ ಆಲಯ, ದಟ್ಟವಾದಂತಹ ಅರಣ್ಯ ಮಧ್ಯದಲ್ಲಿ ತಾಯಿನ ಪ್ರತಿಷ್ಠಾಪಿಸಿರ್ತಕ್ಕಂಥದ್ದು. ಶಂಕರಪ್ಪ ಶೆಟ್ಟರು ಮತ್ತು ಬಸಪ್ಪ ಶೆಟ್ಟರು ಅಂತಕ್ಕಂಥವ್ರು ಅವರು ಮನೆ ದೇವರನ್ನ ನೋಡ್ಲಿಕ್ಕಾಗಿ ತಾಯಿ ಬನಶಂಕರಿ ದರ್ಶನಕ್ಕೆ ಇಲ್ಲಿಂದ ಅಲ್ಲಿ ಹೊರಡುತ್ತಿದ್ರಂತೆ. ಕಾಲಕ್ರಮೇಣ ಅಲ್ಲಿಂದ ತಂದಂತಹ ಒಂದು ಚಿಕ್ಕ ಉತ್ಸವ ಮೂರ್ತಿ ಇಂದಿಗೂ ಸಹಿತ ಇಲ್ಲಿರ್ತಕ್ಕಂಥ ಆಲಯದಲ್ಲಿ ನೋಡಬಹುದು. ಶುಂಭ ನಿಶಂಬರು ಮತ್ತು ತಾಯಿ ಸಿಂಹದ ಮೇಲೆ ಕೂತಿರ್ತಕ್ಕಂಥದ್ದು, ಜೊತೆಗೆ ಲಕ್ಷ್ಮೀ ಸರಸ್ವತಿ ಸಖೀರಿರ್ತಕ್ಕಂಥದ್ದು, ಇವೆಲ್ಲವೂ ಸಹಿತ ಈ ತಾಯಿಯ ವಿಗ್ರಹದಲ್ಲಿದೆ. ಜೊತೆಗೆ ಆ ತಾಯಿ ಅಭಿಷೇಕ ಸಾನ್ನಿಧ್ಯ, ಅಭಿಷೇಕ ನಡೀತಕ್ಕಂತಹ ಕಾಲ ಬಹಳ ವಿಶೇಷ. ಆಪ್ಯಾಯ ಸುಸಮೇತದ ವಿಶ್ವತಸ್ವ ಮರಷ್ಟ್ಯಂ ಭವ ಅವಾಜಸ್ ಸಂಗದೇ. ತಾಯಿ ಕ್ಷೀರದಿಂದ ಅಭಿಷೇಕ, ಆ ಕ್ಷೀರಾಭಿಷೇಕ ಮಹಾಭಿಷೇಕವನ್ನ ದರ್ಶನ ಮಾಡೋದೇ ಮಹಾಭಾಗ್ಯ. ಇದು ಮೂಲವಾಗಿ ಈಗ ತಾವು ನೋಡ್ತಾ ಇರ್ತಕ್ಕಂತಹ ಈ ಒಂದು ವಿಗ್ರಹ ಬಾದಾಮಿ ಕ್ಷೇತ್ರದ್ದು. ಪ್ರಪ್ರಥಮವಾಗಿ ಮೊದಲು ಕ್ಷೇತ್ರದಲ್ಲಿ ಮೂಲತಃ ಮೂಲ ಸಾನ್ನಿಧ್ಯ ಅಂದರೆ ಅದೇ ಬಾದಾಮಿ ಕ್ಷೇತ್ರ. ಬಾದಾಮಿ ಬನಶಂಕರಿನ ಈಗ ತಾವು ನೋಡ್ತಾ ಇದ್ದೀರಿ. ಆಪ್ಯಾಭಿಷೇಕ ಆಗ್ತಾ ಇರ್ತಕ್ಕಂಥದ್ದನ್ನ ಅಂದರೆ ಕ್ಷೀರಾಭಿಷೇಕ. ಆ ಗೋಮಾತೆ ಎಷ್ಟು ಪುಣ್ಯಾತ್ಮಳು, ಅದಕ್ಕೋಸ್ಕರನೇ ಗೋವಿಗೆ ಅಷ್ಟು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವಿದೆ. 300 ಮುಕ್ಕೋಟಿ ದೇವತೆಗಳು ಸಹಿತ ಆ ಒಂದು ಗೋವಿನಲ್ಲೇ ವಾಸವಾಗಿರ್ತಾರೆ. ಆ ತಾಯಿಯಿಂದ ಬಂದಂತಹ ಗೋಕ್ಷೀರವನ್ನು ಎಲ್ಲ ದೇವಾನ ದೇವತೆಗಳ ಅಭಿಷೇಕಕ್ಕೂ ಉಪಯೋಗಿಸ್ಕೊಳ್ತಾರೆ. ಹಾಗೆ ಇವತ್ತು ತಾಯಿ ಬನಶಂಕರಿಗೂ ಕ್ಷೀರಾಭಿಷೇಕ. ಭಗವತಿ ಶ್ರೀರಾಜರಾಜೇಶ್ವರೀ ನಮಃ, ಶ್ರೀಚಕ್ರ ಸಂಚಾರಿಣೀ ನಮಃ, ಶ್ರೀಂ ಸಾಮ್ರಾಜ್ಯದಾಯಿನೀ ನಮಃ, ಶ್ರೀಮದ್ಮಹಾಲಲಿತಾಂಬಾಲಾತ್ರಿಪುರಸುಂದರೀ ನಮಃ, ದುಂ ದುರ್ಗಾಯೀ ನಮಃ, ಕ್ಷೇತ್ರಪಾಲಿನೀ ನಮಃ, ನವದುರ್ಗಾಯ ನಮಃ. ತಾಯಿಯ ಅಭಿಷೇಕ, ಹಾಲಿನಿಂದ ಅಭಿಷೇಕ ಆದ ನಂತರ ಪುನಃ ಜಲ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ತಾಯಿಗೆ ಜಲಾಭಿಷೇಕ ಆದ ನಂತರ ದದಿ ಅಂದರೆ ಮೊಸರು. ಆದರೆ ಈಗ ತಾವು ನೋಡ್ತಾ ಇರತಕ್ಕಂಥದ್ದು ಶ್ರೀಗಂಧ. ಗಂಧದಿಂದ ತಾಯಿಗೆ ಅಭಿಷೇಕ. ಗಂಧದ್ವಾರಾಂಧರಾದರ್ಶ ನಿತ್ಯಪುಷ್ಟಾಂಗರಿ ಶ್ರೀಂ ಈಶ್ವರೀಂ ಸರ್ವದಾನಾಂತ್ವಾಮಿಹೋಪತ್ವಯೇ ಶ್ರಿಯಂ. ಗಂಧದ್ವಾರಾಣಿ ಗಂಧಾಭಿಷೇಕಾಂಗರಿಷ್ಯೆ ಅಂದರೆ ತಾಯಿಗೆ ನಡೀತಕ್ಕಂಥದ್ದು ಶ್ರೀಗಂಧದಿಂದ. ಹರಿದ್ರ ಅರಿಶಿನವನ್ನು ಕಲಸಿ ಗಂಧದಿಂದ ಅಭಿಷೇಕ ಮಾಡ್ತಾ ಇರತಕ್ಕಂಥದ್ದು. ಎಷ್ಟೇ ಆದರೂ ದೇವಿಯ ಅಭಿಷೇಕದಲ್ಲಿ ದೇವಿಗೆ ಅರಿಶಿನ ಬಹಳ ಮುಖ್ಯ. ಅದಕ್ಕೋಸ್ಕರನೇ ಅರಿಶಿನ ಕುಂಕುಮ ಹೆಣ್ಣು ಮಕ್ಕಳಿಗೆ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಅರಿಶಿನ ಕುಂಕುಮ ಇಲ್ಲದ ಮನೆಯೇ ಇಲ್ಲ. ಪ್ರತಿಯೊಬ್ಬರ ಮನೆಯಲ್ಲೂ ಅರಿಶಿನ ಕುಂಕುಮ ಇಟ್ಟು ಆರಾಧನೆ ಮಾಡ್ತಾರೆ. ಹಾಗೆ ಈಗ ದೇವಿಗೂ ಸಹಿತ ಮೈತುಂಬ ಅರಿಶಿನವನ್ನು ಹಚ್ಚಿ ಸ್ನಾನ ಮಾಡಿಸ್ತಕ್ಕಂಥದ್ದು. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋಂ ಆವಹ ತಾಂ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯವಂದೇಹಂ ಗಾಮಷ್ಟುಂ ವರ್ಷಾನಹಂ ಅಶ್ವಪೂರ್ವಾನ್ ರಥಮಧ್ಯಾಮಸ್ತಿನ ಆದಃ ಪ್ರಮೋದಿನೀಂ ಶ್ರಿಯಂ ದೇವೀಂ ಹುಕ್ವೇಂ ಶ್ರೀರ್ಮಾ ದೇವೀಂ ಷದಾಂ ಗಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಂ ಆರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತ್ವಾಮಿಹೋಪತ್ವಯೇ ಶ್ರಿಯಂ. ಓಂ ಗಂಗಾಂಬಿಕಾಯ ನಮಃ, ಓಂ ಮಹಾದೇವೀ ನಮಃ, ಓಂ ಸರ್ವಮಂಗಳೇ ನಮಃ, ಓಂ ಮಹಾಶಕ್ತೀ ನಮಃ, ಮಹಾಲಕ್ಷ್ಮೀ ಮಹಾಸರಸ್ವತ್ಯಾತ್ಮಿಕ ಮಹಾದುರ್ಗಾಂಬಿಕಾಯಿ ನಮೋ ನಮಃ. ತಾಯಿ ಸಿಂಹಾರೂಢಳಾಗಿ ಒಂದು ಕೈಯಲ್ಲಿ ಅಮೃತ ಕಲಶವನ್ನು ಮತ್ತೊಂದು ಕೈಯಲ್ಲಿ ಲಗಾಮನ್ನು ಹಿಡಿದು ಕೂತಿರ್ತಕ್ಕಂಥದ್ದು. ಜೊತೆಗೆ ಡಮರುಗ, ತಾಯಿ ಕೈಯಲ್ಲಿರ್ತಕ್ಕಂಥ ಅಸ್ತ್ರಗಳು, ಇದೆಲ್ಲವೂ ಬಹಳ ವಿಶೇಷವಾಗಿದೆ. ಈ ತಾಯಿ ಅಲಂಕಾರಗೊಂಡಾಗ ಆ ತಾಯಿಯ ಮುಖವನ್ನು ನೋಡದೆ ಒಂದು ಮಹಾಭಾಗ್ಯ. ಅರಿಶಿನ ಕುಂಕುಮದಿಂದ ವಿಶೇಷವಾದಂಥ ರೀತಿ ಕಂಗೊಳಿಸ್ತಕ್ಕಂಥದ್ದು. ಆ ಭಾಗದ ಅಲಂಕಾರವೇ ಬಹಳ ವಿಶೇಷ. ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ಅಲಂಕಾರಗಳಿದೆ. ನೀವೆಷ್ಟೇ ಪುಷ್ಪಗಳಿಂದ ಆಗಲಿ, ಎಷ್ಟೇ ಒಂದು ವಿಶೇಷವಾಗಿರ್ತಕ್ಕಂಥ ರೇಷ್ಮೆ ಕನಕ ವಸ್ತ್ರಗಳಿದ್ದರೂ ಸಹಿತ ಆ ತಾಯಿಗಿಡ್ತಕ್ಕಂಥ ಹಣೆಯಲ್ಲಿಡ್ತಕ್ಕಂಥ ಅರಿಶಿನ ಕುಂಕುಮ ಇದೆಯಲ್ಲ, ಅದಕ್ಕೋಸ್ಕರ ಹೇಳೋದು ಹೆಣ್ಣುಮಕ್ಕಳಿಗೋಸ್ಕರ. ಹೆಣ್ಣುಮಕ್ಕಳಿಗೆ ಸಾಕಷ್ಟು ಬಾರಿ ಹೇಳ್ತಿರ್ತೀವಿ ನಾವು, ನೀವೇನೇ ಪುಡಿ ಕುಂಕುಮ, ಏನೇ ಒಂದು ಸ್ಟಿಕ್ಕರ್ಸ್ ಇಟ್ಟು ಏನೇ ಅಲಂಕಾರ ಮಾಡಿರಬಹುದು, ಆದರೆ ಒಂದಿಷ್ಟು ಪುಡಿ ಕುಂಕುಮದಲ್ಲಿ ಸಾಕಷ್ಟು ವಿಶೇಷತೆಗಳಿರುತ್ತೆ ಅಂತ. ಹಾಗಾಗಿ ಈ ಮಹಾಭಿಷೇಕ ಆದ ನಂತರ ತಾಯಿಯ ಅಲಂಕಾರ ದೃಶ್ಯ ಅಂತೂ
ಅದು ಮತ್ತಷ್ಟು ವಿಶೇಷವಾಗಿರುತ್ತೆ. ಅಭಿಷೇಕ ಕಾಲದಲ್ಲಿ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಬಾಳೆಹಣ್ಣು, ಜೇನುತುಪ್ಪ ಇದೆಲ್ಲ ಆದ ನಂತರ ತಾಯಿಗೆ ಎಳ್ನೀರು ಮತ್ತು ಕಬ್ಬಿನ ಹಾಲು, ಫಲಗಳು, ಏನೆಲ್ಲ ಸೃಷ್ಟಿಯಲ್ಲಿ ಫಲಗಳಿದೆಯೋ ಅಷ್ಟೂ ಫಲಗಳಿಂದ ತಾಯಿಗೆ ಅಭಿಷೇಕವನ್ನು ಮಾಡತಕ್ಕಂಥದ್ದು ಇವತ್ತಿನ ಪ್ರತೀತಿ. ಅಷ್ಟೇ ಅಲ್ಲದಿರ ಮಹಾಭಿಷೇಕ ಕಾಲದಲ್ಲಿ ತಾಯಿಗೆ ಮೊಸರನ್ನ ಮತ್ತು ಶಾಲಿಯ ಅನ್ನ ಮತ್ತು ಶ್ವೇತ ಅಂದರೆ ಬಿಳಿ ಅನ್ನ, ಇದೆಲ್ಲದರಿಂದಲೂ ತುಪ್ಪದ ಅನ್ನ, ಇದೆಲ್ಲದರಿಂದಲೂ ತಾಯಿಗೆ ಅಭಿಷೇಕವನ್ನು ಮಾಡ್ತಾರೆ. ಇವತ್ತು ಒಂದು ದಿವಸ ಮಾತ್ರ ದೇವಿ ಮೈ ಅಂದರೆ ಅನ್ನ ಮೊಸರೆ ಅಂತ ಹೇಳ್ತಾರೆ. ಬೆಂದಿರ್ತಕ್ಕಂಥ ಪದಾರ್ಥ ಮೊಸರೆ ಆಗುತ್ತೆ. ಒಮ್ಮೆ ಭೂಮಿ ಮೇಲಿಟ್ಟರೂ ಭೂಮಿ ಗೋಮಯವನ್ನು ಮಾಡಬೇಕು, ಶುದ್ಧಿ ಮಾಡಬೇಕು ಅಂತ ಶಾಸ್ತ್ರದಲ್ಲಿದೆ. ಆದರೆ ಇವತ್ತಿನ ದಿವಸ ದೇವಿಗೆ ಇದರಿಂದಲೇ ಅಭಿಷೇಕವನ್ನು ಮಾಡ್ತಕ್ಕಂಥ ಪದ್ಧತಿ ಇದೆ. ಅದಕ್ಕೆ ಇದನ್ನು ಮಹಾಭಿಷೇಕ ಅಂತ ಹೇಳ್ತಾರೆ. ಈ ಮಹಾಭಿಷೇಕದಲ್ಲಿ ಬೆಳೆದಂಥ ಪುಷ್ಪಗಳು, ಈ ಸೃಷ್ಟಿಯಲ್ಲಿ ಏನೆಲ್ಲ ಪುಷ್ಪಗಳಿದೆಯೋ ಎಲ್ಲ ಪುಷ್ಪಗಳು ಸಹಿತ ಪುಷ್ಪವೃಷ್ಟಿ ಮಾಡ್ತಕ್ಕಂಥ ಪದ್ಧತಿಯೂ ಇದೆ. ಹಾಗೆ ಅಕ್ಷತೆ, ನಾನಾ ವರ್ಣಗಳು, ಎಂತೆಂಥ ವರ್ಣ ಕುಂಕುಮಗಳಿದೆಯೋ ಎಲ್ಲ ವರ್ಣಗಳ ಕುಂಕುಮವನ್ನು ತಾಯಿಗೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಹಾಗೆ ತೃಪ್ತಿಯಾದಂಥ ಈ ಅಭಿಷೇಕವನ್ನು ಕಣ್ತುಂಬಿಸ್ಕೊಂಡು ನಮ್ಮ ಜನ್ಮ ನಕ್ಷತ್ರಚಾರ ಪ್ರಕಾರ ಇರ್ತಕ್ಕಂತಹ ದೋಷಗಳನ್ನು ದೂರ ಮಾಡಿಕೊಂಡು ಈ ಅಭಿಷೇಕ ತೀರ್ಥವನ್ನು ಜಲ ಪ್ರೋಕ್ಷಣೆ ಮಾಡಿಕೊಳ್ಳೋದ್ರಿಂದ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಜೊತೆಗೆ ಈ ಅಭಿಷೇಕ ಮಾಡುವ ಕಾಲದಲ್ಲಿ ರುದ್ರ, ಶ್ರೀಸೂಕ್ತ, ಚಬೆ, ಏಕವಾರ ರುದ್ರ, ಹೀಗೆ ಸಾಕಷ್ಟು ರುದ್ರ ಅನುಷ್ಠಾನಗಳನ್ನು, ಶ್ರೀಸೂಕ್ತ, ಪುರುಷ ಸೂಕ್ತವನ್ನು, ಸೂಕ್ತಗಳಿಂದಲೂ ಸಹಿತ ಸಾಕಷ್ಟು ಅಭಿಷೇಕವನ್ನು ಅರ್ಥಗರ್ಭಿತವಾದಂಥ ರೀತಿ ಮಾಡುವಂಥ ಪದ್ಧತಿ ಪ್ರತಿಯೊಂದು ಆಲಯಗಳಲ್ಲೂ ಇರುತ್ತೆ. ಅದರಲ್ಲಿ ಮಹಾಭಿಷೇಕದಲ್ಲಿ ಇದರ ಅನುಷ್ಠಾನವೇ ಬಹಳ ವಿಶೇಷವಾಗಿರುತ್ತೆ. ಅಂಗನ್ಯಾಸ ಕರನ್ಯಾಸದಿಂದ ಪ್ರಾರಂಭವಾಗ್ತಕ್ಕಂಥ ಈ ಮಹಾಭಿಷೇಕ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಇನ್ನೂ ಸಾಕಷ್ಟು ವಿಚಾರಗಳಿದೆ, ನೋಡೋಣ. ಆದರೆ ಅದಕ್ಕೂ ಮುನ್ನ ಪಂಚಾಂಗ ಶ್ರವಣವನ್ನು ಮಾಡಿಬಿಡೋಣ. ಖಂಡಿತ ಗುರುಜಿ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದಾ ನಮಸ್ತಸ್ಯೈ 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 ನಮೋ ನಮಃ. ಅಂಬಾಯೈ ನಮಃ, ಜಗದಂಬಿಕಾಯ ನಮಃ, ದಲಿತಾಯ ನಮಃ, ದುರ್ಗಾಯ ನಮಃ, ಗಣಪತೇ ನಮಃ, ಕ್ಷೇತ್ರಪಾಲಿನೇ ನಮಃ, ಕ್ಷೇತ್ರೇಶೀ ನಮಃ, ಕ್ಷೇತ್ರಜ್ಞಪಾಲಿನ್ಯೇ ನಮಃ, ನವದುರ್ಗಾಯ ನಮಃ, ಮಹಾಕಾಳ್ಯೈ ನಮಃ, ತ್ರಿಕಾಲಜ್ಞ ಸಂಪನ್ನೇ ನಮಃ, ಭುವನೇಶ್ವರೀ ನಮಃ, ಶ್ರೀಂ ರಾಜರಾಜೇಶ್ವರೀ ನಮಃ. ಶ್ರೀ ಜಯನಾಮ ಸಂವತ್ಸರೇ ದಕ್ಷಿಣಾಯನೆ ಹೇಮಂತ ಋತು ಪುಷ್ಯಮಾಸ ಕೃಷ್ಣಪಕ್ಷ 9/1/2015 ಶುಕ್ರವಾರ, ಚತುರ್ಥಿ, ಮಕಾ ನಕ್ಷತ್ರ. ಮಕಾ ನಕ್ಷತ್ರ ಅಂದರೆ ಸೂರ್ಯಪ್ರಭೆ. ಇವತ್ತಿನ ದಿವಸ ಮಕಾ ನಕ್ಷತ್ರ ಯಾರ್ಯಾರ್ದಾಗಿದೆಯೋ ನಿಜಕ್ಕೂ ಇವತ್ತು ನೀವು ಬಹಳ ಅದೃಷ್ಟವಂತರೇ ಸರಿ. ಇವತ್ತಿನ ದಿವಸ ದೇವಿ ಮಹಾಭಿಷೇಕ ಆಗ್ತಾ ಇರತಕ್ಕಂಥದ್ದು. ಮಕಾ ನಕ್ಷತ್ರ ಸಿಂಹರಾಶಿ ಯಾರ್ದಾಗಿದೆಯೋ ನೀವು ತಪ್ಪದಿರ ಇವತ್ತಿನ ದಿವಸ ದೇವಿ ದರ್ಶನ ಮಾಡಲೇಬೇಕು. ನಿಮ್ಮ ಪ್ರಾಂತ್ಯದ ನಿಮ್ಮ ಮನೆಗೆ ಸಮೀಪ ಇರತಕ್ಕಂಥ ಆಲಯಗಳಿಗೆ ಹೋಗಿ ಅಲ್ಲೇ ದೇವಿಯನ್ನು ದರ್ಶನ ಮಾಡಿ ಬನ್ನಿ. ನೀವು ಎಲ್ಲಿ ಯಾವ ದೇವರನ್ನ ದರ್ಶನ ಮಾಡ್ತಿರ್ತೀರೋ ಅಲ್ಲಿ ಒಮ್ಮೆ ತಾಯಿ ಬನಶಂಕರಿಯನ್ನು ಪ್ರಾರ್ಥನೆ ಮಾಡಿ. ಬನಶಂಕರಿಯ ಆಸ್ಥಾನಕ್ಕೆ ಬಂದು ನೀವು ದರ್ಶನ ಮಾಡಬೇಕು ಅಂತಲ್ಲ. ಯಾಕೆಂದರೆ ಇರ್ತಕ್ಕಂಥವ್ರು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಸ್ವಲ್ಪ ಬಡತನದಲ್ಲಿರ್ತಕ್ಕಂಥವ್ರು, ಕಷ್ಟದಲ್ಲಿರ್ತಕ್ಕಂಥವ್ರು, ಅಥವಾ ಸಮಸ್ಯೆಯ ಸೆರೆಮಾಲೆನ ಹೊತ್ತಿರ್ತಕ್ಕಂಥವ್ರು ಸಮಸ್ಯೆಯಿಂದ ಪಾರಾಗಬೇಕಾದ್ರೆ ಆ ತಾಯಿನೇ ಕಣ್ಬಿಟ್ಟು ನೋಡಬೇಕು. ಅದಕ್ಕೋಸ್ಕರ ಆ ತಾಯಿಯ ದರ್ಶನವನ್ನು ನಾವು ಮಾಡಲಿಕ್ಕೆ ತಾಯಿಯ ಹೆಸರನ್ನು 11 ಬಾರಿ ಹೇಳಿಕೊಂಡ್ರೂ ಸಾಕು, ನಮ್ಮ ಇಷ್ಟಾರ್ಥವು ಸಿದ್ಧಿಯಾಗುತ್ತೆ. ಓಂ ಶ್ರೀಂ ಶಂಕರೀಂ ಬನಶಂಕರೀಂ ನಮಃ. ಓಂ ಶ್ರೀಂ ಬನಶಂಕರೀಂ ನಮಃ. ಓಂ ಶ್ರೀಂ ಬನಶಂಕರಿ ಶಾಕಾಂಬರೀಂ ನಮಃ. ಬನಶಂಕರಿ ಅಂತ ಹೇಳಿದ್ರೆ ಬನ ಅಂದ್ರೆ ವನ ಅಲ್ವೇ ಗುರುಜಿ? ವನದಲ್ಲಿ ವಾಸಿಸುವ ಶಂಕರಿಯೇ ಬನಶಂಕರಿ. ಹಿಂದೆಲ್ಲ ಹೇಳಲಾಗ್ತಿತ್ತಂತೆ ಶಂಕರಿ ಅಂದ್ರೆ ಯಾರಮ್ಮ? ಪಾರ್ವತಿ. ಅದು ವಿಶೇಷ. ಹಾಗಾಗಿ ಕಾಡಿನಲ್ಲಿ ಬರ್ತಿದ್ದವರನ್ನ ಸಲಹುತ್ತಿದ್ಲಂತೆ ಅಂತ ಕೇಳಲಾಗಿದೆ. ಹೌದಾ ಗುರುಜಿ? ಇದರ ಮೂಲ ಬನಶಂಕರಿ. ನೀನು ಬಹಳ ಅರ್ಥಗರ್ಭಿತವಾಗಿ ಹೇಳಿದೆ. ಬನ ಅಂದರೆ ವನ, ಶಂಕರಿ ಅಂದರೆ ತಾಯಿ ಪಾರ್ವತಿ. ಪಾರ್ವತಿಯ ಪತಿದೇವರು ಮಲ್ಲಿಕಾರ್ಜುನ. ಈ ಮಲ್ಲಿಕಾರ್ಜುನ ಅಂದರೆ ಸಾಮಾನ್ಯಕ್ಕೆ ಶಿವ ವಾಸಿಸ್ತಕ್ಕಂಥ ಸ್ಥಳಗಳು ಯಾವ್ಯಾವುದು ಅಂತ ನಿಮಗೆ ಗೊತ್ತಿದೆ, ನಾನು ಹೆಚ್ಚು ಹೇಳಬೇಕಾದ್ದಿಲ್ಲ. ಆದರೂ ಶಿವ ಇರ್ತಕ್ಕಂಥ ಆಸ್ಥಾನ ದಟ್ಟವಾದಂತಹ ಅರಣ್ಯ. ಅಂದರೆ ಇಲ್ಲಿ ಪ್ರತಿಷ್ಠಾಪನೆಗೊಳ್ಳಬೇಕಾದಂತಹ ಕಾಲ ಅರಣ್ಯವಿರಬಹುದು. ಆದರೆ ತಾಯಿಯ ಮೂಲ ಸಾನ್ನಿಧ್ಯ ಬಾದಾಮಿ ಬನಶಂಕರಿ. ಆ ಬನಶಂಕರಿಯಲ್ಲಿರ್ತಕ್ಕಂಥ ಇವತ್ತಿಗೂ ಸಾಕಷ್ಟು ವಿಶೇಷತೆಗಳನ್ನು, ಸಾಕಷ್ಟು ಪವಾಡಗಳನ್ನೇ ಸೃಷ್ಟಿಸ್ತಕ್ಕಂಥ ಒಂದು ವಿಶೇಷವಾದಂಥ ವಿಗ್ರಹ ಅಲ್ಲಿದೆ. ಹಾಗೆ ಬಾದಾಮಿ ಬನಶಂಕರಿ ಹೇಗೋ ಬೆಂಗಳೂರಿನ ಬನಶಂಕರಿಯು ಅಷ್ಟೇ ವಿಶೇಷ, ಅಷ್ಟೇ ಪವಾಡಗಳನ್ನೇ ಸೃಷ್ಟಿಸುತ್ತಾಳೆ. ಹಾಗಾಗಿ ಜನಸಾಗರ ಅಲ್ಲಿಯೂ ಹೇಗಿದೆಯೋ ಇಲ್ಲೂ ಹಾಗೇ ಇದೆ. ರಥೋತ್ಸವ ಕಾಲ ಅಂದರೆ ಅದು ಬಹಳ ಅರ್ಥಗರ್ಭಿತವಾಗಿ ನಡೀತಕ್ಕಂಥ ಕಾಲ. ರಥೋತ್ಸವ ಸನ್ನಿವೇಶ ಇದೆಯಲ್ಲ,
ಅದನ್ನು ಕಣ್ತುಂಬಿಸ್ಕೊಳ್ಳೋದು. ಆ ರಥೋತ್ಸವ ಕಾಲದಲ್ಲಿ ತಾಯಿ ರಥದ ಮೇಲೆ ಕೂತು ರಾಜಬೀದಿಯಲ್ಲಿ ನಡಿಬೇಕಾದ್ರೆ ಆ ದೃಶ್ಯಗಳನ್ನು ನೋಡೋದಿದೆಯಲ್ಲ, ಅದೇ ಮಹಾಭಾಗ್ಯ. ಅಂತಹ ಒಂದು ವಿಶೇಷತೆಯನ್ನು ನಾವು ನೋಡಬಹುದು. ಹಾಗೆ ಇವತ್ತಿನ ದಿವಸ ನಡಿಬಹುದಾದಂಥ ಮಹಾಭಿಷೇಕ ಅಷ್ಟು ಅರ್ಥಗರ್ಭಿತವಾದಂಥ ವಿಶೇಷತೆಗಳನ್ನು ಒಳಗೊಂಡಿರುತ್ತೆ. ಇನ್ನು ಜನವರಿ 14 ಬಂತು. 14, 15 14, 15 ಅಂದರೆ ಇದು ಅಯ್ಯಪ್ಪನಿಗೂ ವಿಶೇಷ, ಮಕರ ಸಂಕ್ರಮಣ ಸಂಕ್ರಾಂತಿಯೂ ವಿಶೇಷ. ಈ ಸಂದರ್ಭದಲ್ಲಿ ಗೋವುಗಳಿಗೆ, ಎತ್ತಿಗೆ ಬಹಳ ವಿಶೇಷವಾದಂಥ ಅನುಷ್ಠಾನ ಇದೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳು ಮಾಡ್ತಕ್ಕಂಥ ಈ ವರ್ಷದ 15ನೇ ತಾರೀಕು ಸಂಕ್ರಮಣದಂದು ಅವತ್ತು ಗೋಮಹಾಲಕ್ಷ್ಮಿಗೆ ಒಂದು ವಿಶೇಷವಾದಂಥ ಅರ್ಥಗರ್ಭಿತವಾದಂಥ ಅನುಷ್ಠಾನ ಇದೆ. ಒಂದು ಸುಂದರವಾದಂತಹ ಗೋವು, ಆ ಗೋವನ್ನು ಮೆರವಣಿಗೆ ತಂದು ಆ ಗೋವಲ್ಲಿರ್ತಕ್ಕಂತಹ 300 ಮುಕ್ಕೋಟಿ ದೇವತೆಗಳಿಗೂ ಏಕಕಾಲದಲ್ಲೇ ಒಂದು ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು. ಜೊತೆಗೆ ಈ ಅನುಷ್ಠಾನದ ಪ್ರಧಾನ ಪಾತ್ರವನ್ನು ನಡೆದಾಡೋ ದೇವರು ಅಂತಲೇ ಹೇಳ್ತಕ್ಕಂಥ ಸಿದ್ಧಗಂಗಾ ಶ್ರೀಗಳು ಈ ಗೋಮಾತೆಯ ಅನುಷ್ಠಾನವನ್ನು ಅವರು ಚಾಲನೆ ಮಾಡ್ತಿದ್ದಾರೆ. ಇದೆಲ್ಲ ನಡೀತಕ್ಕಂಥ ಸ್ಥಳವೆಲ್ಲಿ? ಅದೇ ಗೌಪ್ಯತೆ ಕಾಪಾಡಿಕೊಂಡಿದೆ. ಆದರೆ ಈ ಗೋಮಾತೆಯ ಅನುಷ್ಠಾನ ಪ್ರತಿ ವರ್ಷವೂ ಒಂದೊಂದು ವಿಧಿವಿಧಾನಗಳಲ್ಲೇ ನಡೆಯುತ್ತೆ. ಆದರೆ ಈ ವರ್ಷ ಗೋಮಾತೆಯ ಅನುಷ್ಠಾನಕ್ಕೆ ನಾನೂ ಬರ್ತಿದ್ದೇನೆ. ಗೋಮಾತೆಯ ಅನುಷ್ಠಾನ ಬಹಳ ವಿಶೇಷವಾದ್ದು. ಮೊದಲೇ ಹೇಳಿದೆ 300 ಮುಕ್ಕೋಟಿ ದೇವತೆಗಳಿರ್ತಕ್ಕಂಥದ್ದು ಅಂತ. ಜೊತೆಗೆ ಜನ್ಮ ಕೊಟ್ಟ ತಾಯಿ 3 ತಿಂಗಳು ಮಾತ್ರ ಹಾಲು ಕೊಟ್ಟು ನಮ್ಮನ್ನು ಸಲಹುದ್ರೆ, ಜೊತೆಗೆ ಆ 3 ತಿಂಗಳಿಂದ ನಮ್ಮ 100 ವರ್ಷ ತುಂಬಿದ್ರು ಶತಾಯುಷಿಗಳಾದಂತಹ ನಮ್ಮ ಶ್ರೀಗಳು ಸಹಿತ ಇವತ್ತಿಗೂ ಗೋಕ್ಷೀರವನ್ನು ಕುಡಿತಾರೆ. ಅಂದರೆ ಆ ಗೋಕ್ಷೀರ, ಆ ಗೋವಿನ ಮಹತ್ತು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ಗೋಮಹಾಲಕ್ಷ್ಮಿಗೆ, ಒಂದು ಗೋಮಹಾಲಕ್ಷ್ಮಿ ಗೋತಾಯಿಗೆ ಇವತ್ತು ಸಂಕ್ರಾಂತಿ ಹಬ್ಬದ ದಿವಸ ಒಂದು ವಿಶೇಷವಾದ ಪೂಜೆ ಇದೆ. ಆ ಪೂಜಾನುಷ್ಠಾನ ಬಹಳ ವಿಭಿನ್ನ, ವಿಶೇಷ. ಆ ಪೂಜಾನುಷ್ಠಾನದ ಶೈಲಿನೇ ಬಹಳ ವಿಶೇಷವಾಗಿದೆ. ಇದು ನಡೀತಕ್ಕಂತಹದ್ದು. ಖಂಡಿತ ಗುರುಜಿ, ಬಸವೇಶ್ವರನಿಗೆ ವಿಶೇಷವಾದ ಪೂಜೆಯನ್ನ ಸಲ್ಲಿಸಲಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಸಂಕ್ರಾಂತಿಯ ದಿನದಂದೇ. ಸೋಂಪುರ ವರಾಹಸುಂದ್ರ ಚನ್ನವೀರಯ್ಯನ ಪಾಳ್ಯ, ನೈಸ್ ರಸ್ತೆ ಪಕ್ಕ, ಬೆಂಗಳೂರು, ಇಲ್ಲಿ ಜರುಗ್ತಿರುವಂತಹ ವಿಶೇಷವಾದ ಕಾರ್ಯಕ್ರಮ. ಗುರುಜಿ ಒಂದು ಮಾತನ್ನ ಹೇಳೋದ್ ಮರ್ತ್ಬಿಟ್ರು, ಅಲ್ಲಿ ಕಬ್ಬು ಮತ್ತೆ ಕಡಲೆಕಾಯಿಯನ್ನ ವಿತರಿಸಲಾಗತ್ತಂತೆ ಉಚಿತವಾಗಿ. ಅಂದ್ರೆ ಬಂದಿರುವಂತಹ ಎಲ್ಲರಿಗೂ ರಾಶಿ, ಕಡಲೆಕಾಯಿ ರಾಶಿ, ಆ ರಾಶಿಗಳನ್ನು ನೋಡದೆ ಒಂದು ಸಂತೋಷ. ಬರ್ತಕ್ಕಂಥವ್ರಿಗೆ ಹಿಡಿ ಕೊಡ್ತಕ್ಕಂಥದ್ದಲ್ಲ, ಸೇರ್ಗಟ್ಲೆ ಕೊಡ್ತಕ್ಕಂಥದ್ದು. ಏನು ವಿಶೇಷ ನೋಡಿ. ಇದೆಲ್ಲವನ್ನು ಸಹಿತ ಅರ್ಥಗರ್ಭಿತವಾಗಿ ಅನುಷ್ಠಾನವನ್ನು ಮಾಡಿ, ಅಂದರೆ ಹಿಂದೆ ಮೊದಲು ಬಂದಂತಹ ಬೆಳೆ ಫಸ್ಟು ಬಸವನಿಗೆ ಎಷ್ಟು ಆಹಾರವಾಗಿ ಕೊಡ್ತಿದ್ರು. ಅಂತಹ ಬಸವೇಶ್ವರನ ಸಾನ್ನಿಧ್ಯದಲ್ಲಿ ಗೋಮಾತೆಯ ಅನುಷ್ಠಾನ. ಆ ಗೋಮಾತೆಯ ಅನುಷ್ಠಾನಕ್ಕೆ ನಮ್ಮ ನಡೆದಾಡೋ ದೇವರ ಆಗಮನ. ಇನ್ನು ಹೀಗೆ ಒಂದಕ್ಕೊಂದು ಜೋಡಣೆ ಹೋದರೆ ಬಹಳ ಅರ್ಥಗರ್ಭಿತವಾಗಿ ನನ್ನ ಆತ್ಮೀಯರಾದಂಥ ರುದ್ರೇಶ್ ಅವರು ಈ ಅನುಷ್ಠಾನವನ್ನು ಮಾಡ್ತಿದ್ದಾರೆ. ಇದು ಎಲ್ಲರ ಕೈ ಸೇರಿ ಮಾಡ್ತಕ್ಕಂಥದ್ದು. ನಮ್ಮ ಧರ್ಮದಲ್ಲಿ ಗೋವಿಗೆ ಬಹಳ ವಿಶೇಷದ ಸ್ಥಾನ ಇದೆ. ಅಂತಹ ಗೋಮಾತೆಯನ್ನು ಮಾಡಲಿಕ್ಕೆ, ಅಂತಹ ಗೋಮಾತೆಗೆ ಒಂದು ಅನುಷ್ಠಾನ ಮಾಡಲಿಕ್ಕೋಸ್ಕರ, ಆ ತಾಯಿಯ ಹಾಲಿನ ಋಣವನ್ನು ತೀರಿಸಲಿಕ್ಕೆ ಇಂತಹ ಒಂದು ಅನುಷ್ಠಾನದ ಒಂದು ಫಲ ನಮ್ಮದು. ಇದಕ್ಕೆ ಸರ್ವರಿಗೂ ಆಧಾರದ ಸ್ವಾಗತ. ರುದ್ರೇಶ್ ಅವರು ಪ್ರಯತ್ನದಿಂದ ಈ ಒಂದು ಹಂತವಾಗಿ ಪ್ರತಿ ವರ್ಷವೂ ನಡೆಸ್ಕೊಂಡ್ಬರ್ತಾ ಇರತಕ್ಕಂಥ ಈ ವರ್ಷದ ವಿಶೇಷವಾದ ಕಾರ್ಯಕ್ರಮ ಇದೆಯಲ್ಲ, ಇದು ಸಾಮಾನ್ಯವಾದಲ್ಲ. ಇದಕ್ಕೆ ನಾನು ಬರ್ತಿದ್ದೇನೆ, ನೀವೆಲ್ಲರೂ ಬನ್ನಿ. ಇವತ್ತಿನ ದಿವಸ ಅಲ್ಲಿಗೆ ಬಂದಂತಹ ಪ್ರತಿಯೊಬ್ಬರಿಗೂ ಕಬ್ಬು, ಕಡಲೆಕಾಯಿ ಇದು ವಿತರಣೆ ನಡೆಯುತ್ತೆ. ಯಾಕೆಂದ್ರೆ ಅದು ವರ್ಷ ನಡ್ಕೊಂಡ್ಬರ್ತಿರೋದು, ಈ ವರ್ಷ ಮಾಡ್ತಿರ್ತಕ್ಕಂಥದ್ದಲ್ಲ. ಅಥವಾ ಆನಂದ್ ಗುರುಜಿ ಬರ್ತಾ ಇದ್ದಾರೆ ಅಂತ ಹೇಳಿ ಕಡಲೆಕಾಯಿ ಕಬ್ಬನ್ನು ಕೊಡ್ತಾ ಇರ್ತಕ್ಕಂಥದ್ದಲ್ಲ. ವರ್ಷ ಮಾಡ್ಕೊಂಡ್ಬರ್ತಾ ಇರೋದೆ. ವರ್ಷ 50,000 to 60,000 ಜನಕ್ಕೆ ಕಡಲೆಕಾಯಿ ಮತ್ತು ಕಬ್ಬನ್ನು ಕೊಡುವಂಥ, ವಿನಿಯೋಗ ಮಾಡುವಂಥದ್ದು. ಆ ಕಡಲೆಕಾಯಿ ರಾಶಿ ಮೂಟೆ ನೋಡದೆ ಒಂದು ಆನಂದ. ನೋಡೋಣ, ಸಾಧ್ಯವಾದರೆ ಸೋಮವಾರದ ಸಂಚಿಕೆಯಲ್ಲಿ ಒಂದು ಸ್ವಲ್ಪ ಅದರದ ಹಿಂದೆ ಮಾಡಿರ್ತಕ್ಕಂಥ ಅನುಷ್ಠಾನಗಳನ್ನು ಸ್ವಲ್ಪ ತೋರಿಸ್ಲಿಕ್ಕೆ ಆಗುತ್ತಾ, ಪ್ರಯತ್ನ ಪಡೋಣ. ಯಾಕೆಂದ್ರೆ ಆ ಕಡಲೆಕಾಯಿ ರಾಶಿ ನೋಡೋದೇ ಆನಂದ, ಕಬ್ಬಿನ ಜಲ್ಲೆಯ ರಾಶಿ ನೋಡೋದೇ ಆನಂದ. ಅದು ಭಕ್ತರು ಯಾರೊಬ್ಬರಿಗೂ ತೊಂದರೆ ಆಗದಿರ ಎಲ್ಲರಿಗೂ ಸಹಿತ ಆ ಪೂಜೆ ಅನುಷ್ಠಾನದಲ್ಲಿ ಭಾಗವಹಿಸಿ ಎಲ್ಲರೂ ಪ್ರಸಾದವನ್ನು ತೆಗೆದುಕೊಳ್ಳುವಂತಹ ಕಾಲ. ಇನ್ನು 15ನೇ ತಾರೀಕು ಇಷ್ಟು ವಿಶೇಷ ಆದರೆ ಈ ವರ್ಷದ 15ನೇ ತಾರೀಕು ಸಂಕ್ರಾಂತಿ ಹಬ್ಬ ನನ್ನೊಂದಿಗೆ ನೀವು ಎಲ್ಲರೂ ಆಚರಣೆ ಮಾಡಬೇಕು. ಎಲ್ಲರ ಮನೆಗೂ ನಾನು ಬರ್ತೇನೆ. ಎಲ್ಲರ ಮನೆಗೂ ನೀವು ಮಾಡಿದಂತಹ ಮನೆಯಲ್ಲಿ ನೀವು ಮಾಡಿರ್ತಕ್ಕಂಥ ಸಂಕ್ರಮಣನಿಗೆ, ಆ ಸಂಕ್ರಾಂತಿ ಪುರುಷನಿಗೆ ಮತ್ತು ನಿಮ್ಮ ಮನೆ ದೇವರಿಗೆ ನೈವೇದ್ಯಕ್ಕಾಗಿ ಮಾಡಿರ್ತಕ್ಕಂಥ ಎಳ್ಳು ಬೆಲ್ಲನ್ನು ನನಗೂ ಕೊಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ನಿಮಗೆ ಕೊಡ್ತೇನೆ. ನಮ್ಮ ವಾಹಿನಿಯಲ್ಲಿ ಆಚರಣೆ ಮಾಡ್ತಕ್ಕಂಥ ಈ ಹಬ್ಬವನ್ನು ಕಣ್ತುಂಬಿಸ್ಕೊಳ್ಳೋಣ. ಇದು ಒಂದಾದರೆ, ಇನ್ನು 14ನೇ ತಾರೀಕು ಮಕರ ಸಂಕ್ರಮಣದ ಇನ್ನೊಂದು ವಿಶೇಷತೆ ಇದೆ. ಅಂದರೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಒಂದು ಪ್ರತಿಷ್ಠಾಪನಾ ಮಹೋತ್ಸವ ಇದೆ. 14ನೇ ತಾರೀಕು ಮತ್ತೊಂದು ವಿಶೇಷವಾದಂಥ ಅಯ್ಯಪ್ಪನ ಅನುಷ್ಠಾನ. ಬಹುಶಃ ಈ ಜನವರಿಯಲ್ಲೆಲ್ಲ ಅಯ್ಯಪ್ಪಂದೇ ಜಾಸ್ತಿ. ಅದಕ್ಕಿಂತ ಹೆಚ್ಚಿನ ಹೇಳಬೇಕಂದ್ರೆ ಕಾರ್ತಿಕ ಮಾಸ ಪ್ರಾರಂಭವಾಗ್ತಿದ್ದಾಗಲೇ ಅಯ್ಯಪ್ಪನ ಅನುಷ್ಠಾನ ನಿರಂತರವಾಗಿ ನಡ್ಕೊಂಡು ಬರುತ್ತೆ.
ಅಂತಹ ವಿಶೇಷತೆ ಒಳಗೊಂಡಿರ್ತಕ್ಕಂಥದ್ದು 14ನೇ ತಾರೀಕು ಮತ್ತೊಂದು ಆಸ್ಥಾನದ ಪ್ರತಿಷ್ಠಾಪನೆ ಇದೆ. ಖಂಡಿತ ಗುರೂಜಿಯವರು 14ನೇ ತಾರೀಕು ಬರ್ತಾ ಇದ್ದಾರೆ ನೆಲಮಂಗಲಕ್ಕೆ. ವೀವರ್ಸ್ ಕಾಲೋನಿ ಶ್ರೀನಿವಾಸ ಲೇಔಟ್ ಅಥವಾ ಸಿದ್ಧಲಿಂಗೇಶ್ವರ ಸ್ಕೂಲ್ ಹಿಂಭಾಗದಲ್ಲಿ ಜರುಗುತ್ತಿರುವಂತಹ ವಿಶೇಷವಾದ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಓಂ ಶ್ರೀ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಅವರು. ಗುರುಜಿ, ಒಂದು ವಿಶೇಷ ಅಂದ್ರೆ ನಾನು ಎಲ್ಲೂ ಕೂಡ ನೋಡಿಲ್ಲ, ಅಯ್ಯಪ್ಪ ಸ್ವಾಮಿಯ ಒಂದು ಪ್ರತಿಷ್ಠಾಪನೆ ಆಗ್ತಿದೆ. ಇದೇ ಸಂದರ್ಭದಲ್ಲಿ ಗಿರಿಜಾ ಕಲ್ಯಾಣ ಮಹೋತ್ಸವ ಕೂಡ ನಡೀತಾ ಇದೆ, ಕಲ್ಯಾಣೋತ್ಸವ ನಡೀತಾ ಇದೆ. ಹಾಗಾಗಿ ತಂದೆ ತಾಯಿಯ ಕಲ್ಯಾಣ ಹರಿಹರೇಶ್ವರನಲ್ಲೂರಮ್ಮ ಹರಿಹರ ಪುತ್ರನಿಗೆ ಒಂದು ವಿಶೇಷವಾದಂತಹ ಅನುಷ್ಠಾನ, ಹರಿಹರ ಪುತ್ರನ ಪ್ರತಿಷ್ಠಾಪನೆ, ಹರಿಹರ ಪುತ್ರನ ಅಯ್ಯಪ್ಪ ಸ್ವಾಮಿಯ ಹರಿಹರ ಪುತ್ರನ ಪ್ರೀತಿ ಪಾತ್ರನಾದಂಥ ಅಯ್ಯಪ್ಪ ಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವ ನೆಲಮಂಗಲದಲ್ಲಿ ನಡೀತಿದೆ. ಇಂತಹ ವಿಶೇಷವಾಗಿ ನಡೀತಿರತಕ್ಕಂಥ ಈ ಆಸ್ಥಾನಕ್ಕೆ ತಾವೆಲ್ಲರೂ ಆಗಮನ, ನಿಮ್ಮೆಲ್ಲರೂ ಬನ್ನಿ, ಅಯ್ಯಪ್ಪನ ದರ್ಶನ ಮಾಡಿ. ಇನ್ನು ಶಬರಿಮಲೆಯಲ್ಲಿ ನಡೀತಕ್ಕಂಥ ಅನುಷ್ಠಾನ ಎಷ್ಟು ಮುಖ್ಯವೋ ಇಲ್ಲೂ ಸಹಿತ ಅಷ್ಟೇ ಅರ್ಥಗರ್ಭಿತವಾದಂಥ ಅನುಷ್ಠಾನವನ್ನು ಮಾಡ್ತಿದ್ದಾರೆ. ಅನುಷ್ಠಾನವನ್ನು ಬಹಳ ಅರ್ಥಗರ್ಭಿತವಾಗಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಲೋಕ ಕಲ್ಯಾಣಾರ್ಥವಾಗಿ ನಡೀತಾ ಇರತಕ್ಕಂಥ ಗಿರಿಜಾ ಕಲ್ಯಾಣ, ಇದನ್ನು ನಮ್ಮ ರಂಗದಾಮಯ್ಯನವರು ಗರುಡಾದ್ರಿ ಡೆವಲಪರ್ಸ್ನವರು ಇವರು ಆಯೋಜನೆ ಮಾಡ್ತಿದ್ದಾರೆ. ಕಾರಣ ಇದನ್ನು ಮಾಡಲಿಕ್ಕೂ ಒಂದು ಅರ್ಥ ಇದೆ. ಯಾವುದೇ ಒಂದು ದೇವಾಲಯಗಳ ಅನುಷ್ಠಾನವನ್ನು ಮಾಡಬೇಕಾದ್ರೆ ಯಾರಾದರೂ ಒಬ್ಬರು ಬೇಕು ಮುಂದೆ ಜವಾಬ್ದಾರಿ, ಬಂದು ಆ ಜವಾಬ್ದಾರಿಯುತವಾದಂಥ ಕೆಲಸವನ್ನು ನಿರ್ವಹಿಸಬೇಕು. ಆ ಮಾಡುವಂತಹ ಕಾಲ 10 ಜನ ಭಕ್ತರು ಬಂದು ಈ ಭಗವಂತನ ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕರಿಸುವಂತಹ ಕಾಲವೇ ಒಂದು ವಿಶೇಷ. ಎಲ್ಲಿ ನಿರಂತರವಾಗಿ ಅನ್ನದಾನ ಅನ್ನದಾಸೋಹ ನಡೆಯಿತೋ ಅಲ್ಲಿ ಒಂದು ಶಕ್ತಿ ಜಾಸ್ತಿನೇ ಇರುತ್ತೆ. ಅಲ್ಲಿ ಯಾರೊಬ್ಬರ ಮಂತ್ರಶಕ್ತಿಗಿನ್ನ ಅನ್ನದ ಶಕ್ತಿಯೇ ಬಹಳ ವಿಶೇಷ. ಆ ಅನ್ನದಾನ ಸಹಿತ ಈ ಅಯ್ಯಪ್ಪನ ಸಾನ್ನಿಧ್ಯದಲ್ಲಿ ಅಷ್ಟೇ ವಿಶೇಷವಾಗಿ ನಡೆಯುತ್ತೆ. ಒಳ್ಳೆಯದಾಗಲಿ ಗುರುಜಿ. ಬನಶಂಕರಿ ತಾಯಿಯ ವಿಶೇಷತೆಯ ಕುರಿತಾಗಿ ತಿಳಿಸ್ಕೊಡ್ತಿದ್ರಿ. ಬನದಲ್ಲಿ ವಾಸವಾಗಿರುವಂತಹ ತಾಯಿ ಶಂಕರಿ ಎಲ್ಲರನ್ನ ಸಲುತ್ತಾ ಬರ್ತಾಳೆ. ಹೇಗೆ ಅವಳನ್ನ ಒಲಿಸ್ಕೋಬೇಕು, ಭಕ್ತಿ ಪ್ರಧಾನ ಪಾತ್ರ ವಹಿಸುತ್ತೆ ಅವಳನ್ನ ಒಲಿಸ್ಕೊಳ್ಳೋದ್ರಲ್ಲಿ ಅಂತ ಕೂಡ ಹೇಳ್ತಿದ್ರಿ. ಮುಂದೆ ಗುರುಜಿ. ಖಂಡಿತಮ್ಮ, ತಾಯಿ ಬನಶಂಕರಿಯ ಆಸ್ಥಾನದಲ್ಲಿ ಅಮ್ಮನವರ ವಿಗ್ರಹದಲ್ಲಿ ಒಂದು ವಿಶೇಷತೆ ಇದೆ. ತಾಯಿ ಆನೆ ಮೇಲಿದ್ದು, ಆನೆ ಮೇಲೆ ಸಿಂಹ ಕೂತು, ಸಿಂಹದ ಮೇಲೆ ತಾಯಿ ಕೂತಿರ್ತಕ್ಕಂಥದ್ದು, ಸಿಂಹದ ಮೇಲೆ ತಾಯಿ ಕೂತು ರಾಜಿಸ್ತಾ ಇರತಕ್ಕಂಥದ್ದು, ತನ್ನ 2 ಪಾದಗಳನ್ನು 2 ರಾಕ್ಷಸರ ಮೇಲೆ ಶುಂಭ ನಿಶುಂಭರ ಮೇಲೆ ಇಟ್ಕೊಂಡಿರ್ತಕ್ಕಂಥದ್ದು, 2 ಕಾಲಿಗೂ ತಾಯಿ ವಿಶೇಷವಾದಂತಹ ಗೆಜ್ಜೆಗಳು ಮತ್ತು ಒಂದು ಕೈಯಲ್ಲಿ ಅಮೃತ ಕಳಶ, ಇನ್ನೊಂದು ಕೈಯಲ್ಲಿ ಲಗಾಮು, ಇನ್ನು ಉಳಿದಂತಹ ಕೈಗಳಲ್ಲಿ ಶಸ್ತ್ರಗಳನ್ನು, ಹೀಗೆ ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾದಂಥದ್ದು. ಇನ್ನು ಚಂದ್ರನನ್ನು ತಲೆಯ ಮೇಲೆ ಇಟ್ಕೊಂಡು ಒಂದು ವಿಶೇಷವಾದಂತಹ ಆಕಾರದಲ್ಲಿ ಪೀಠದಲ್ಲಿ ಕೂತಿರ್ತಕ್ಕಂಥದ್ದು. ಈಗ ತಾವು ನೋಡ್ತಾ ಇರತಕ್ಕಂಥದ್ದು ತಾಯಿ ಬನಶಂಕರಿ ಆಸ್ಥಾನದ ದೇವಸ್ಥಾನದ ಪ್ರಾಕಾರ ಮಂಟಪ. ಈ ಪ್ರಾಕಾರ ಮಂಟಪ ಇದೆಲ್ಲ ತುಂಬ ಪುರಾತನವಾದ್ದು. ಇಂದಿಗೂ ಇಲ್ಲಿಗೆ ಬರ್ತಕ್ಕಂತಹ ಯಾತ್ರಿಕರು ಸಾಕಷ್ಟು ಜನ ಮುಂಚಿತವಾಗಿ ಬಂದು ಮುಂಭಾಗದಲ್ಲಿರ್ತಕ್ಕಂಥ ಕಲ್ಯಾಣಿಯಲ್ಲಿ ಅಲ್ಲಿ ಸ್ನಾನವನ್ನು ಮಾಡಿ, ಆ ಕಲ್ಯಾಣಿ ವಿಶೇಷವೂ ಬಹಳ ವಿಶೇಷವೇ, ಕಲ್ಯಾಣಿ ಅಂತ ಹೇಳ್ಬೋದು ಅಥವಾ ಕೋನೇರಿ ಅಂತಲೂ ಹೇಳ್ತಾರೆ. ಈ ಕಲ್ಯಾಣಿಯಲ್ಲಿ ಸ್ನಾನವನ್ನು ಮಾಡಿ ಅಥವಾ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡು ತದನಂತರ ಒಳಗಡೆ ಬಂದು ಗಣಪತಿನ ಮತ್ತು ಸುಬ್ರಹ್ಮಣ್ಯೇಶ್ವರನ್ನ, ಮಹಾಲಕ್ಷ್ಮಿ, ಮಹಾಕಾಳಿ ಮಹಾಲಕ್ಷ್ಮಿ ಸಮೇತ ಲಲಿತಾಂಬಲಾತ್ ತ್ರಿಪುರ ಸುಂದರಿ, ಇಲ್ಲಿ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಮನೋರು ಅಂದರೆ ದುರ್ಗಾ ಪರಮೇಶ್ವರಿ, ಜೊತೆಗೆ ಆ ತಾಯಿನೇ ಪಾರ್ವತಿಯಾಗಿ ಇಲ್ಲಿ ಶಂಕರಿಯಾಗಿ ಕೂತಿರ್ತಕ್ಕಂಥದ್ದು. ಈಗ ಗರ್ಭಗುಡಿಯ ಒಳಗೋಗುವಂತಹ ಈ ಒಂದು ಗರ್ಭಾಂಗಣದ ಮಾರ್ಗ ತಾಯಿ ಅಲಂಕಾರಗೊಂಡಿರ್ತಕ್ಕಂಥದ್ದು. ಸುಂದರವಾಗಿ ಅಲಂಕಾರವಾದ ನಂತರ ಆ ತಾಯಿಗೆ ಆರತಿ ಮಾಡ್ತಕ್ಕಂತಹ ದೃಶ್ಯಗಳು. ಮೊದಲೇ ಹೇಳಿದೆ, ತಾಯಿಗೆ ಅರಿಶಿನ ಕುಂಕುಮ ಇಲ್ಲಿ ಬಹಳ ವಿಶೇಷ ಅಂತ. ಅಷ್ಟು ಅರ್ಥಗರ್ಭಿತವಾಗಿ ನೋಡಿ, ಮುಖದಲ್ಲಿ ಏನೆಲ್ಲ ಇದ್ರೂ ಸಹಿತ ಆ ಅರಿಶಿನ ಕುಂಕುಮ ಎಷ್ಟು ವಿಶೇಷವಾಗಿ ಕಂಡು ಬರುತ್ತೆ. ಎಷ್ಟೇ ಪುಷ್ಪಗಳಿಂದ ಅಲಂಕಾರ ಇರಬಹುದು, ತಾಯಿಗೆ ಎಷ್ಟೇ ಚಿನ್ನ ಬೆಳ್ಳಿ ಆಭರಣಗಳಿರಬಹುದು, ಎಂಥ ಒಂದು ಪಟವಾಳಿ ವಸ್ತ್ರಗಳನ್ನು ಉಳಿಸಿರ್ಬೋದು, ಆದರೆ ತಾಯಿಯ ಮುಖದಲ್ಲಿ ಹರಿದ್ರ ಕುಂಕುಮ, ಆ ಅರಿಶಿನ ಕುಂಕುಮ ಮತ್ತು ತಾಯಿಯ ಮೂಗುನತ್ತು ಬಹಳ ವಿಶೇಷ. ಇಂದಿನ ಮೂಗುನತ್ತಿಗೂ ಇವತ್ತಿಗೂ ಎಷ್ಟು ವಿಶೇಷಗಳಿದೆ, ಎಷ್ಟು ಅರ್ಥಗರ್ಭಿತವಾಗಿದೆ. ಸಿಂಹದ ಮೇಲೆ ಕೂತಿರ್ತಕ್ಕಂಥ ತಾಯಿ ಶಂಕರಿಯ ಒಂದು ವಿಶೇಷವಾದ ಅಲಂಕಾರವನ್ನು, ಹಾಗೆ ನಡೀತಾ ಇರತಕ್ಕಂಥ ಆರತಿ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಜಾತವೇದಸೇ ಸುನವಾಮ ಸೋಮರಾದೀತೋ ನಿದಹಾತಿ ವೇದಾ ಸರಪರ್ಷತ ದುರ್ಗಾಣಿ ವಿಶ್ವಾನ ಅವೇವ ಸಿಂಧುಂ ದುರಿತಾತ್ಯಗ್ನಿ ಸ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕನ್ಮಬಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಬದ್ಧೇಂ ಸುತರಸಿತರಸೇನ್ ನಮಃ. ಮೂಲ ಸಾನ್ನಿಧ್ಯದ ಪ್ರಧಾನ ದೇವತೆ ತಾಯಿ ಬನಶಂಕರಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ತಾಯಿನ ಭಜಿಸಲಿಕ್ಕೆ, ತಾಯಿನ ಆರಾಧನೆ ಮಾಡಲಿಕ್ಕೆ, ತಾಯಿಯ ಭಜನೆಗೋಸ್ಕರ ಒಂದು ಭಾಗದಲ್ಲಿ ಲಕ್ಷ್ಮಿ, ಮತ್ತೊಂದು ಭಾಗದಲ್ಲಿ ಸರಸ್ವತಿ ಸಹಿತ ಇದ್ದಾರೆ. ಸರಸ್ವತಿ ತಂಬೂರಿಯನ್ನು, ಲಕ್ಷ್ಮಿ ತಾಳವನ್ನು ಹಿಡಿದು ಭಜನೆಯನ್ನು ಮಾಡ್ತಾ ಇರತಕ್ಕಂಥದ್ದು ಈ ವಿಗ್ರಹದಲ್ಲೂ ನೋಡಬಹುದು.
ಅಂತಹ ಒಂದು ವಿಶೇಷತೆ ಇರತಕ್ಕಂಥ ತಾಯಿ ಬನಶಂಕರಿಯ ವಿಶೇಷವಾದಂಥ ಸಾನ್ನಿಧ್ಯ. ತಾಯಿನ ಕಣ್ತುಂಬಿಸ್ಕೊಂಡು ಮಹಾಭಿಷೇಕದಂದು ಇವತ್ತಿನ ದಿವಸ ನಿಮ್ಮೆಲ್ಲರೂ ಸಹಿತ ಹಾಲು ಮತ್ತು ಕಬ್ಬಿನ ಹಾಲು ಇದನ್ನ ತಾಯಿಗೆ ಸಮರ್ಪಿಸ್ತಕ್ಕಂಥದ್ದು. ತಾಯಿಗೆ ನಿಂಬೆಹಣ್ಣಿನ ಹಾರ ಬಹಳ ವಿಶೇಷ. ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ನಿಂಬೆಹಣ್ಣಿನ ಹಾರವನ್ನು ಹಾಕುವಂಥದ್ದು, ನಿಂಬೆಹಣ್ಣಿನಿಂದ ದೀಪವನ್ನು ಹಚ್ಚಿಸ್ತಕ್ಕಂಥದ್ದು, ರಾಹುಕಾಲದ ವಿಶೇಷವಾದಂಥ ಪೂಜಾನುಷ್ಠಾನಗಳನ್ನು ಮಾಡ್ತಕ್ಕಂಥದ್ದು. ರಾಹುಕಾಲವಾದ ನಂತರ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ, ಭಾನುವಾರ ಪರ್ವಕಾಲಗಳು ಮತ್ತು ರಾಹುಕಾಲದಲ್ಲೂ ಸಾಕಷ್ಟು ವಿಶೇಷತೆ ಇದೆ, ಸಾಕಷ್ಟು ಅನುಷ್ಠಾನಗಳ ಫಲವೂ ಇದೆ. ಹಾಗೆ ಪೌರ್ಣಮಿ ಮತ್ತು ಅಮಾವಾಸ್ಯೆಗಳಲ್ಲಿ ಬಹಳ ವಿಶೇಷವಾದಂಥ ಅರ್ಥಗರ್ಭಿತವಾದ ಅನುಷ್ಠಾನ ಆಗುತ್ತೆ. ಪೌರ್ಣಮಿಯಲ್ಲಿ ನಡೀತಕ್ಕಂತಹ ದುರ್ಗಾ ಹೋಮ, ಚಂಡಿಕಾ ಹೋಮ, ಕ್ಷೇತ್ರದ ಅಧಿದೇವತೆ ತಾಯಿನ ದರ್ಶನ ಮಾಡತಕ್ಕಂತಹದ್ದು. ಜೊತೆಗೆ ಬೆಳಗ್ಗೆ ಬೇಗ ಹೊರಟ್ರೆ ಪ್ರಾಕಾರೋತ್ಸವದ ಆ ಪ್ರಾಕಾರ ಮಂಟಪದಲ್ಲಿ ಉರುಳು ಸೇವೆ ಮಾಡಬಹುದು. ಸೇವೆಗಳಲ್ಲಿ ಬಹಳ ಉನ್ನತವಾದಂಥದ್ದು, ಪ್ರಧಾನವಾದಂಥ ಸೇವೆ ಅಂದರೆ ಅದೇ ಉರುಳು ಸೇವೆ. ಯಾರು ಉರುಳು ಸೇವೆಯನ್ನು ಮಾಡಿ ತಾಯಿಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೋ ನಿಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ಸಿದ್ಧಿಸುತ್ತೆ. ನೀವು ಮಾಡ್ತಕ್ಕಂಥ ಸಾಕಷ್ಟು ಸೇವೆಗಳಿರಬಹುದು. ಸಾಲ ಸೋಲು ಮಾಡಿ ಮಾಡ್ತಕ್ಕಂಥ ಸೇವೆಗಳಿಗೂ ಉರುಳು ಸೇವೆ ಮಾಡಿ ತಾಯಿಗೆ ಭಕ್ತಿಯಿಂದ ದೇಹ ದಂಡಿಸಿ ಕೆಲಸ ಮಾಡ್ತಕ್ಕಂಥ ಅನುಷ್ಠಾನ ಇದೆಯಲ್ಲ, ಅದು ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಅದಕ್ಕೋಸ್ಕರ ಇಂದಿಗೂ ಬೆಳಗಿನ ಹೊತ್ತು ಉರುಳು ಸೇವೆ ಮಾಡ್ತಕ್ಕಂಥ ಭಕ್ತರು ಪ್ರತಿಯೊಂದು ಆಲಯಗಳಲ್ಲೂ ಇದ್ದಾರೆ. ಅದು ಭಗವಂತನ ಹತ್ರ ಬಹಳ ಬೇಗ ನಮ್ಮ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಬಹಳ ವಿಶೇಷವಾದಂಥ ಸೇವೆಯೇ ಉರುಳು ಸೇವೆ. ಇನ್ನು ಸಾಕಷ್ಟು ಮಾಹಿತಿಗಳನ್ನು ಹೇಳೋಣ. ಅದಕ್ಕೂ ಮುನ್ನ ದರ್ಪಣಾಂಜನ ದರ್ಶನ ಮಾಡೋಣ. ಓಂ ಯಾ ದೇವಿ ಸರ್ವದೇಶೋ ಮಾತೃರೂಪೇಣ ಸಂಸದ ನಮಸ್ತಸ್ಸೇ 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 ನಮೋ ನಮಃ. ಸಿಂಧೂರಾರುಣ ವಿಗ್ರಹಾಂ ತ್ರಣೇನ ಮಾಣಿಕ್ಯ ಮೌಲ್ಯಸ್ಕೃತಾಂ. ಓಂ ಜಗದೀಶ್ವರಿಣ್ಯೈ ನಮಃ. ಓಂ ಲಲಿತಾಯ ನಮಃ. ಓಂ ಧುಂ ದುರ್ಗಾಯೈ ನಮಃ. ಭಗವತಿ ಶ್ರೀರಾಜರಾಜೇಶ್ವರಿ. ಓಂ ಹರಿಹರ ಪುತ್ರಾಯ ಪುತ್ರಲಾಭಾಯ ಮಹಾಶಾಸ್ತ್ರಿಂ ಶತ್ರುವಿನಾಶನಾಯ ಪ್ರತ್ಯಕ್ಷ ಶೂರವಿದಾಯ ಮದಗಜವಾಹನಾಯ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ. ಸ್ವಾಮೀ ಶರಣಮಯ್ಯಪ್ಪ, ಸ್ವಾಮೀ ಶರಣಮಯ್ಯಪ್ಪ, ಸ್ವಾಮೀ ಶರಣಮಯ್ಯಪ್ಪ. ಗುರುಜಿ, ಈಗ ರಾಶಿಗಳ ಕುರಿತಾಗಿ ತಿಳಿಸ್ಕೊಡ್ತೀರಾ ನವಗ್ರಹ ಪ್ರಾರ್ಥನೆಯಾದ ನಂತರ? ಖಂಡಿತಮ್ಮ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಭಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಸ್ವಾಮೀ ಶರಣಮಯ್ಯಪ್ಪ, ಸ್ವಾಮೀ ಶರಣಮಯ್ಯಪ್ಪ. ಓಂ ಸ್ವಾಮೀ ಶರಣಮಯ್ಯಪ್ಪ. ಓಂ ಹರಿಹರ ಸುತನಾನಂದ ಚಿತ್ತನಯ್ಯನಯ್ಯಪ್ಪ. ಸ್ವಾಮೀ ಶರಣಮಯ್ಯಪ್ಪ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮೇಷರಾಶಿಯವರಿಗೆ ಸಾಕಷ್ಟು ವಿಶೇಷತೆ ಇದೆ. ನೆಮ್ಮದಿ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸನ್ನು ನೋಡಬಹುದು. ಹಾಗೆ ದುರ್ಗಾದೇವಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ದೇವಿ ಆಲಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು, ನೀವು ಮಾಡ್ತಕ್ಕಂತಹ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಜವಾಬ್ದಾರಿಯುತವಾಗಿ ನೀವು ಮಾಡಿದ್ದೇ ಆದರೆ ಸಾಕಷ್ಟು ಲಾಭವನ್ನೇ ಕಾಣಬಹುದು. ಆದರೆ ಇವತ್ತಿನ ದಿವಸ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6ರ ತನಕ ಮೇಷರಾಶಿಯವರು ಮಧ್ಯಾಹ್ನ 3ರಿಂದ ಸಂಜೆ 6ರೊಳಗಾಗಿ ಆಗ್ತಕ್ಕಂಥ ಸಣ್ಣ ಪುಟ್ಟ ಅವಘಡಗಳು ಸಾಕಷ್ಟು ಸಮಸ್ಯೆ ತರಬಹುದು. ಸ್ವಲ್ಪ ಜೋಪಾನ. ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ, ಮತ್ತಷ್ಟು ದಾರಿದೀಪವಾಗುತ್ತೆ. ಇನ್ನು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಮೇಷರಾಶಿಯವರು ಇವತ್ತಿನ ದಿವಸ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೊರಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯವನ್ನು ನೀವು ಮುಂದುವರಿಸಬೇಕಾದ್ರೂ ದುರ್ಗಾದೇವಿಯನ್ನಾಗಲಿ ಅಥವಾ ಗಣಪತಿನಾಗಲಿ ಪ್ರಾರ್ಥನೆ ಮಾಡಿ ನಂತರ ಹೊರಡತಕ್ಕಂಥದ್ದು ಬಹಳ ಸೂಕ್ತ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದೆ. ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ಮುಗ್ಗಟ್ಟಿದೆ. ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಅಧಿಕವಾದಂಥ ರೀತಿ ಚಂಚಲತೆ ಒಳಗಾಗಬೇಕಾದಂಥ ಪ್ರಸಂಗ ಎದುರಾದೀತು. ಜೋಪಾನ. ಜೊತೆಗೆ ನಿಮ್ಮ ಜೊತೆಲಿರ್ತಕ್ಕಂಥ ನಿಮ್ಮ ಆತ್ಮೀಯರಾಗ್ಬೋದು, ಅಣ್ಣ ತಮ್ಮಂದರಾಗ್ಬೋದು ಅಥವಾ ಅಕ್ಕ ತಂಗಿಯರಾಗ್ಬೋದು, ಜೊತೆಲಿರ್ತಕ್ಕಂಥವ್ರು ಯಾರಾದರೂ ಒಂದು ಒಳ್ಳೆಯ ಮಾರ್ಗದರ್ಶನವಾಗಿ, ಒಳ್ಳೆಯ ಮಾರ್ಗವಾಗಿ ಹೇಳ್ತಕ್ಕಂಥ ಹಿತನುಡಿಗಳನ್ನು ನೀವು ಆಲಿಕೆ ಮಾಡಬೇಕು. ಯಾಕೆಂದರೆ ನಾನೇ ಅಥವಾ ನಂದು, ನಾನು ಹೇಳ್ದಂಗೆ ಆಗಬೇಕು, ನನ್ನಿಂದ ಆಗಬೇಕು, ನಾನು ಮಾಡ್ದಂಗೆ ಆಗಬೇಕು ಅಂತ ನೀವು ಮುಂದುವರಟ್ರೆ ಎಲ್ಲೋ ಒಂದು ಕಡೆ ವೃಷಭ ರಾಶಿಯವರಿಗೆ ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳು ನೋಡುವಂಥ ದಿನ. ವೃಷಭ ರಾಶಿಯವರು ಇವತ್ತು ಅಷ್ಟೊಂದು ಸರಿಯಾದಂಥ ಸಮಂಜಸವಾದಂಥ ದಿನವಲ್ಲ. ಸಾಧ್ಯವಾದಷ್ಟು ಎಚ್ಚರಿಕೆ ಬೇಕು, ಸಾಧ್ಯವಾದಷ್ಟು ಜವಾಬ್ದಾರಿಯೂ ಬೇಕು. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾಗಣಪತಿಯನ್ನೇ ಪ್ರಾರ್ಥನೆ ಮಾಡಿ, ಜೊತೆಗೆ ತಾಯಿಯ ಆಲಯಕ್ಕೆ ಹೋಗಿ ಅರ್ಚನೆ ಆಗಿರ್ತಕ್ಕಂಥ ಕುಂಕುಮ ಪ್ರಸಾದವನ್ನು ಹಣೆಗಿಟ್ಕೊಳ್ಳಿ. ಇದರಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕಾಣಬಹುದು. ಇನ್ನು ಮಿಥುನ ರಾಶಿ.
ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಗೋಪ್ರಾರ್ಥನೆ, ಗೋ ಮಹಾಲಕ್ಷ್ಮಿ ಆರಾಧನೆ ಅಥವಾ ಎಲ್ಲಾದರೂ ಕಂದು ಬಣ್ಣದ ಗೋವು ಕಂಡ್ರೆ, ಕಂದು ಬಣ್ಣದ ಗೋವು ಕಂಡಾಗ ಆ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂತಹದ್ದು ಬಹಳ ವಿಶೇಷ. ಜೊತೆಗೆ ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಅಷ್ಟು ವೇಗವಾಗಿ ಸಲೀಸಾಗ್ತಕ್ಕಂಥದ್ದಲ್ಲ. ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳಲ್ಲೂ ಒಂದಲ್ಲ ಒಂಥರ ಅಡ್ಡಿ ಆತಂಕ ಅಂತಕ್ಕಂಥದ್ದಿದೆ. ಜೊತೆಗೆ ಅಧಿಕವಾದಂತಹ ಚಂಚಲತೆ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿರುತ್ತೆ. ಇಂತಹ ಪರಿಸ್ಥಿತಿ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಬೇಕು. ಜೊತೆಗೆ ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ನೀವು ಅಭಿವೃದ್ಧಿಯನ್ನು ನೋಡಬೇಕಾದ್ರೆ, ನಿಮ್ಮ ಪ್ರಗತಿಯನ್ನು ನೀವು ಕಾಣಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾಗಣಪತಿ ಆರಾಧನೆ. ಜೊತೆಗೆ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ ಒಂದೆರಡು ತುಳಸಿ ದಳನ್ನು ಮಹಾವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ದಾರಿದೀಪವಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕರ್ಕಾಟಕ ರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶೀತ ಬಾಧೆಯಿಂದ ನರಳುವಂಥದ್ದಾಗಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇದ್ರೂ ಸಹಿತ ಯಾವುದೇನೇ ಸಮಸ್ಯೆ ಬಂದರೂ ನಿರ್ಭೀತಿಯಿಂದ ಅದನ್ನು ಸುಧಾರಿಸ್ಕೊಂಡು ಹೋಗುವಂಥ ಮನಸ್ಥಿತಿ ನಿಮ್ಮದು. ಜೊತೆಗೆ ಇವತ್ತಿನ ದಿವಸ ಯಾರಾದರೂ ಹಸ್ದಿರ್ತಕ್ಕಂಥವ್ರಿಗಾಗಲಿ ಅಥವಾ ಕಷ್ಟದಲ್ಲಿರ್ತಕ್ಕಂಥವ್ರಿಗಾಗಲಿ ಒಂದಿಷ್ಟು ದಾನ ಧರ್ಮವನ್ನು ಮಾಡಿ ಒಂದು ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥ ವಿಶೇಷವಾದಂಥ ದಿನ. ಸಾಧ್ಯವಾದಷ್ಟು ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ತಾ, ಇನ್ನೊಬ್ಬರ ಸಮಸ್ಯೆಗೆ ಒಂದೆರಡು ಒಳ್ಳೆ ಮಾತಾಡಿ ಅವರ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಒಂದು ಕಾಯಕದಲ್ಲಿ ನೀವು ಸಹಿತ ತೊಡಗಿದ್ರೆ ಇಷ್ಟಾರ್ಥಗಳು ಖಂಡಿತ ನಿಮ್ಮ ಸಿದ್ಧಿಯಾಗತ್ತೆ. ಜೊತೆಗೆ ಶಿವ ಪಾರ್ವತಿಯ ಅನುಷ್ಠಾನ ಬೇಕು. ಎಲ್ಲಿ ಶಿವನ ಆಲಯವಿದೆಯೋ ಅಲ್ಲಿ ಸ್ವಾಮಿಯ ದರ್ಶನ ಮಾಡಿ ಒಂದಿಷ್ಟು ಭಸ್ಮ ಪ್ರಸಾದವನ್ನು ಹಣೆಗಿಟ್ಕೊಳ್ಳಿ, ಮತ್ತಷ್ಟು ಕಾರ್ಯಸಿದ್ಧಿಯನ್ನು ಪಡೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸಿಂಹರಾಶಿ ಸಿಂಹಲಗ್ನ, ಲಗ್ನ ಮತ್ತು ರಾಶಿ ಎರಡೂ ಬಹಳ ವಿಶೇಷವೇ. ಅದರಲ್ಲೂ ಇವತ್ತಿನ ದಿವಸ ದೇವಿಯ ದರ್ಶನ ಬಹಳ ಬೇಕೇ ಬೇಕು. ಯಾರೊಬ್ಬರಾದರೂ ಸಹಿತ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ಪ್ರಾಂತ್ಯದ ಸುತ್ತಮುತ್ತ ಇರತಕ್ಕಂಥ ಯಾವುದಾದ್ರೂ ದೇವಿ ಆಲಯಗಳಲ್ಲಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಳಿ. ಭಗವತಿಯ ಸಂಪೂರ್ಣ ಅನುಗ್ರಹಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾಗಣಪತಿ. ಜೊತೆಗೆ ಇವತ್ತಿನ ದಿವಸ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡ್ತಾ ದೇವಿಯ ಆರಾಧನೆ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಸಾಕಷ್ಟು ಒಳ್ಳೆಯ ಫಲಗಳಿದೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರಿದ್ದು, ಮನಸ್ಸಿಗೆ ನೆಮ್ಮದಿ ಇಲ್ದಿರ, ಚಂಚಲತೆ ಅಂತಕ್ಕಂಥದ್ದು ಸಾಕಷ್ಟಾಗಿ ನಿಮ್ಮ ಮಾಡ್ತಕ್ಕಂತಹ ಕೆಲಸಗಳು ನಿಮಗೇ ತೃಪ್ತಿ ಇರೋದಿಲ್ಲ. ಆದರೂ ಬಲವಂತ ಮಾಗಸ್ತಾನ ಕೆಲಸ ಮಾಡಲೇಬೇಕು, ಅದರಿಂದ ಸಹಿ ಅನ್ನಿಸ್ಕೊಳ್ಳೇಬೇಕು. ಆದರೆ ಒಂದಲ್ಲ ಒಂದು ಕಡೆ ಆಡ್ತಕ್ಕಂತಹ ಮಾತುಗಳು ಸಮಂಜಸವದ್ದಿಲ್ಲದ್ರಿಂದ ಮನಸ್ಸು ಬಹಳ ನೊಂದುಕೊಳ್ಬೇಕಾದ ಪ್ರಸಂಗ ಎದುರಾದಿತ್ತು. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ 20 ನಿಮಿಷದವರೆಗೂ, ಮಧ್ಯಾಹ್ನ 12ರಿಂದ 3:20ರವರೆಗೂ ಯಾವುದೇ ಕೆಲಸ ಕಾರ್ಯಗಳು ನೆಮ್ಮದಿಯಾಗದಿರ ಒಂದಲ್ಲ ಒಂದು ಕಡೆ ಸಮಸ್ಯೆಗಳ ಸೆರಮಾಲೆ ತಂದೊಡ್ಕೊಳ್ತೀರಿ. ಜೋಪಾನ. ಇವತ್ತಿನ ಕೆಲಸಗಳಲ್ಲಿ ಬಹಳ ಎಚ್ಚರಿಕೆ ಬೇಕು. ಇವತ್ತು ನೀವು ಮಾಡಬೇಕಾದ್ದು ಸೂರ್ಯ ನಮಸ್ಕಾರ ಮಾಡಿ, ಜೊತೆಗೆ ಶಿವನ ಪ್ರಸಾದವಾದಂಥ ಭಸ್ಮವನ್ನು ಹಣೆಗಿಟ್ಕೊಳ್ಳಿ. ಒಳ್ಳೆಯದಾಗಲಿ. ಹಾಗೆ ವೀಕ್ಷಕರೇ, ಈಗ ಕರೆಯನ್ನ ಸ್ವೀಕರಿಸೋ ಸಮಯ, ಹಾಗಾಗಿ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಪ್ರತಿದಿನದಂತೆ 2015ರ ವರ್ಷ ಭವಿಷ್ಯ ಪುಸ್ತಕ ಶ್ರೀನಿಧಿ ಪಬ್ಲಿಕೇಶನ್ಸ್ ರವರು ಪ್ರತಿದಿನ ಯಾರು ಕರೆ ಮಾಡ್ತಾರೆ ಅವರಿಗೆ ಇದರ ಜೊತೆಗೆ ಲಕ್ಷ್ಮೀ ಪ್ರಾಪ್ತಿಗೆ ಸರಳ ಅನುಷ್ಠಾನ ದರ್ಪಣ ಈ ಪುಸ್ತಕವನ್ನ ಕೂಡ ನೀಡ್ತಾರೆ ಕರೆ ಮಾಡಿದವ್ರಿಗೆ. ಅದರಲ್ಲಿ ಬಹಳ ವಿಶೇಷವಾದ ಚುಟುಕಾಗಿ ಲಕ್ಷ್ಮಿಯನ್ನ ಹೇಗೆ ಒಲಿಸ್ಕೊಳ್ಬೇಕು ಅನ್ನುವಂಥ ತಂತ್ರವನ್ನ ಕೂಡ ಹೇಳ್ಕೊಡ್ಲಾಗತ್ತೆ. ಖಂಡಿತ ಖರೀದಿಸಿ. ಇದು ಯಾರ ಪಾಲಾಗತ್ತೆ ತಿಳಿಯೋಣ. ಸ್ವರ ಜ್ಯೋತಿಷ್ಯ ವಿಭಾಗ ಪ್ರಾರಂಭ ಮಾಡೋಣ. ಮೊದಲ ಕರೆ ಮಾಡಿರೋರು ಯಾರು? ಹಲೋ. ಹಲೋ, ನಮಸ್ತೆ ಮ್ಯಾಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ಸುನೀತಾ ಅಂತ ಮ್ಯಾಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು ಸುನೀತಾ ಅವ್ರೆ? ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತು ಮ್ಯಾಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೈಲಹೊಂಗಲ ತಾಲೂಕು. ಹೌದಾ? ಮಾತಾಡಿ ಗುರುಜಿ ಹತ್ರ. ನಮಸ್ತೆ ಗುರುಜಿ. ನಮಸ್ಕಾರ ತಾಯಿ, ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ ಗುರುಜಿ. ಹೇಳಮ್ಮ. ನನ್ನ ಹೆಸರು ಸುನೀತಾ ಅಂತ ಮ್ಯಾಮ್. ಹೇಳಮ್ಮ. ನಮ್ದು ಎಜುಕೇಶನ್ M.Ed ಆಗೈತ್ರಿ. ಈಗ ಸದ್ಯಕ್ಕ ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೇನ್ರಿ. ಈಗ ನಮ್ಗ ಮ್ಯಾರೇಜ್ ಬಗ್ಗೆ ಕೇಳ್ಬೇಕಾಗಿತ್ತು. ಗಂಡುಗಳು ಬಂದು ನೋಡ್ತಾ ಹೋಗ್ತಾ ಇದಾರೆ, ಮತ್ರಿ ಅದ್ ಯಾವ್ದು ಸೆಟ್ ಆಗ್ತಾ ಇಲ್ಲ ರೀ. ಮತ್ತೆ ಹಾಗೆ ಉದ್ಯೋಗದ್ದು ಕೇಳ್ಬೇಕಾಗಿತ್ತು. ಅದ್ರ ಪರಿಹಾರ ತಿಳಿಸ್ರಿ. ಖಂಡಿತಮ್ಮ. ಮೊದಲು ಮದುವೆ ಬಗ್ಗೆ ಮೇವರೆಗೂ ವೆಯ್ಟ್ ಮಾಡಿ, ಖಂಡಿತ ಕೆಲಸ ಆಗುತ್ತೆ. ಅದರಲ್ಲಿ ಈ ಮಧ್ಯದಲ್ಲಿ 9 ಮಂಗಳವಾರ 9 ಮಂಗಳವಾರ ಒಂದು ಕೆಂಪು ವಸ್ತ್ರ, ತೊಗರಿಬೇಳೆ, ಕೆಂಪು ಹೂವು, ಕೆಂಪು ಗಂಧ, ಕೆಂಪು ಕಲರ್ ದಾರ ಇಷ್ಟು ಮನೆಯಲ್ಲಿ ಪೂಜೆ ಮಾಡಿ ಹತ್ತಿರದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರನಿಗೋ ಅಥವಾ ಒಂದು ದೇವಿ ಆಲಯಕ್ಕೋ ಕೊಟ್ಟು ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಒಳ್ಳೇದಾಗ್ಲಿ. ಸುನೀತಾ ಅವರೇ, ಧನ್ಯವಾದಗಳು ಮಾ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ಹಲೋ,
ಮಾತಾಡಿ. ಲೌಡ್ ಸ್ಪೀಕರ್ ಫಸ್ಟ್ ಆಫ್ ಮಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗ್ಬಿಡುತ್ತೆ. ಯಾರು ಮಾತಾಡ್ತಿರೋದು? ಆಯ್ತು ಆಯ್ತು ಆಯ್ತು. ಮಾಡ್ಲಿಲ್ಲ ನೀವಾದ್ರೂ. ಹಾ, ಇವಾಗ ಸ್ವಲ್ಪ ತಮ್ಮ ಹೆಸರೇ ಹೇಳಿ. ಹೇಳಿ, ನಮ್ಮ ವಿಷಯದಲ್ಲಿ ಕೇಳ್ಬೇಕಾಗಿತ್ತು. ತಮ್ಮ ಹೆಸರು? ನರಸಿಂಹನಾಯ್ಡು ಅಂತ. ನರಸಿಂಹನಾಯ್ಡು ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಹಾಸನದಿಂದ. ಆಂಧ್ರದಿಂದ. ಬಹಳ ಸಂತೋಷ. ಮಾತಾಡಿ. ಹಾಸನ. ನಿಮ್ ವಾಯ್ಸ್ ನೋಡಿ ನಮಗ್ ಕ್ಲಿಯರ್ ಕೇಳಿಸ್ತಿಲ್ಲ, ಎಲ್ಲೋ ಮಾತಾಡ್ದಂಗ ಅನ್ಸುತ್ತೆ. ಲೌಡ್ ಸ್ಪೀಕರ್ ಆಫ್ ಮಾಡಿ ಮಾತಾಡಿ ಗುರುಜಿ ಹತ್ರ. ಲೌಡ್ ಸ್ಪೀಕರ್ ಆಫ್ ಮಾಡಿದ್ದಾರೆ ಮೇಡಮ್. ಮಾತಾಡಿ. ಹಲೋ 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 ಹಲೋ, ಹೇಳಿ. ಹೇಳಿ ಗುರುಗಳೇ, ಬಹಳ ಸಾಕ್ಷಾತ್ ನಮಸ್ಕಾರ ಗುರುಗಳೇ. ಒಳ್ಳೇದಾಗ್ಲಿಪ್ಪ. ತಾವು ನಮ್ಮ ವಿಷಯದಲ್ಲಿ ಕೇಳ್ಬೇಕಾಗಿತ್ತು. ಹೇಳಿ, ಏನ್ ವಿಚಾರ ತಿಳ್ಕೊಬೇಕಿತ್ತು? ನಮ್ಗೆ ಸ್ವಲ್ಪ ಏನೋ ತೊಂದರೆ ಇದೆ, ಅದರಿಂದ ಬಗೆಹರಿತದೋ ಇಲ್ಲೋ ಅಂತ ಕೇಳ್ಬೇಕಾಗಿತ್ತು. ನಿಮ್ಮೊಳಗಿರ್ತಕ್ಕಂತಹ ಪ್ರಶ್ನೆ, ನಿಮಗಿರ್ತಕ್ಕಂಥ ಸಮಸ್ಯೆ, ಈ ಸಮಸ್ಯೆ ಬಗೆಹರಿಯುತ್ತೋ ಇಲ್ಲೋ ಅಂತಕ್ಕಂಥದ್ದೇ ಒಂದು ಪ್ರಶ್ನೆ. ಆದರೆ ಈ ಸಮಸ್ಯೆಗೆ ಪಾರಾಗಬೇಕಾದ್ರೆ ಇನ್ನೂ 3 ತಿಂಗಳು ಕಳಿಬೇಕು. 3 ತಿಂಗಳವರೆಗೂ ಇದೇ ತರ ಸಮಸ್ಯೆ ಇರುತ್ತೆ. ಕಾರಣ, ನಿಮ್ಮ ಸ್ವರತರಂಗದಲ್ಲಿ ಪ್ರಸ್ತುತ ಇರತಕ್ಕಂಥ ಗ್ರಹಗತಿಗಳು ಅಷ್ಟು ಸಮಂಜಸವಾದಲ್ಲ. ಇದರಿಂದ ಈಗಾಗಲೇ ಕಳೆದ 3.5 ವರ್ಷಗಳಿಂದಲೂ ನೋವು ಅನುಭವಿಸ್ತಾ ಇದ್ದೀರಿ ನೀವು. 3.5 ವರ್ಷ ಆಗಿದೆ ಇದು. ಆದ್ರೆ ಇನ್ನೊಂದು 3 ತಿಂಗಳಲ್ಲಿ ಖಂಡಿತ ಇದು ಕಾರ್ಯಸಿದ್ಧಿ ಆಗುತ್ತೆ. ಇದರಿಂದ ಸಾಕಷ್ಟು ಅನುಕೂಲನೂ ಆಗುತ್ತೆ. ಒಳ್ಳೇದಾಗಲಿ. 5 ವಿವಿಧ ಬಗೆಯ ಪರಿಮಳಗಳಲ್ಲಿ ಲಭ್ಯ ಮೋಕ್ಷ ಅಗರಬತ್ತಿಗಳು ಒಮ್ಮೆ ಕೊಂಡ್ಕೊಳ್ಳಿ ಅಂತ ಹೇಳ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಮಾಡಿರೋರು ಯಾರು ಕೇಳೋಣ ಬನ್ನಿ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮಾ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ಆಶಾ ಅಂತ. ಆಶಾ ಅವ್ರ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ನಂಜನಗೂಡು ತಾಲೂಕು ಸಿಂಧವಳ್ಳಿಪುರದಿಂದ ಕಾಲ್ ಮಾಡ್ತಾ ಇದೀವಿ. ಯಾರ ಬಗ್ಗೆ ಕೇಳ್ಬೇಕಿತ್ ಮಾ? ನಮ್ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್. ಮಾತಾಡಿ ಮಾ ಗುರುಜಿ ಹತ್ರ. ಕೊಡಿ ಮೇಡಮ್. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗ್ ಬರ್ತಿದೆ ಗುರುಜಿ, ನೋಡ್ತಾ ಇದೀನಿ. ಟ್ರೈ ಮಾಡ್ತಿದ್ದೆ, ಕಾಲ್ಗೆ ಇವಾಗ ಸಿಕ್ಕಿದೆ ಗುರುಜಿ. ಆಗ್ಲಿಮ್ಮ, ಪ್ರತಿದಿನ ಕಾರ್ಯಕ್ರಮ ನೋಡ್ತಾ ಇದೆಯಾ ತಾಯಿ? ನೋಡ್ತಾ ಇದೀನಿ ಗುರುಜಿ. ಯಾವ ಊರಮ್ಮ ತಮ್ಮದು? ನಮ್ದು ನಂಜನಗೂಡು ತಾಲೂಕು ಸಿಂಧವಳ್ಳಿಪುರ ಗುರುಜಿ. ಹೇಳಮ್ಮ. ನನ್ ಮದ್ವೆಗೆ 8 ವರ್ಷ ಆಗಿದೆ ಗುರುಜಿ. ಇನ್ನೊಂದ್ ತಿಂಗಳು ಕಂಡ್ರೆ ಇನ್ನೂ ಸಂತಾನ ಬಗ್ಗೆ ಇಲ್ಲ. ಮತ್ತೆ ಆರೋಗ್ಯನೂ ಸರಿ ಇಲ್ಲ. ಮದ್ವೆ ಆದ್ದೆ ಅದು ಗುರುಜಿ, ಆರೋಗ್ಯನೇ ಸರಿ ಇಲ್ಲ ನಮ್ದು. ಏನ್ ಸಮಸ್ಯೆ ಇದೆ ಮಗು? ಅದೇ ಈಗ ಒಂದ್ ಸಣ್ಣದಾದ್ರೂ ದೊಡ್ಡದಾಗ್ಬಿಡುತ್ತೆ ಗುರುಜಿ. ಒಂದ್ ಫಸ್ಟ್ ಕಿಡ್ನಿಲಿ ಕಲ್ಲಿದೆ ಅನ್ಕ ಬತ್ತು 1-2 ವರ್ಷದಲ್ಲಿ. ಅದು ವಯಸ್ಸಾಯ್ತು ಅನ್ನೋ ಅಷ್ಟರಲ್ಲಿ ಪೈಲ್ಸ್ ಆಪರೇಷನ್ ಆಯ್ತು ಈ ವರ್ಷದಲ್ಲಿ 2014ರಲ್ಲಿ. ಪುನಃ ಅದು ಆಪರೇಷನ್ ಆಯ್ತು, ಪುನಃ ಅದು ಸಕ್ಸಸ್ ಆಗ್ಲಿಲ್ಲ ಅಂದ್ಬಿಟ್ಟು ಈಗ ಒಂದ್ 15 ದಿನದಲ್ಲಿ ಪುನಃ ಆಪರೇಷನ್ ಆಯ್ತು ಗುರುಜಿ. ಮೇಲಿಂದ ಮೇಲೆ ಹೊಡೆತ ಬೀಳ್ತಾನೆ ಇದೆಲ್ಲ ತಾಯಿ? ಬೀಳ್ತಾನೆ ಇದೆ ಗುರುಜಿ. ತುಂಬಾ ಸಮಸ್ಯೆ ಗುರುಜಿ. 8 ವರ್ಷ ಮದ್ವಾದ್ದು ಗುರುಜಿ. ಬರೀ ಸಮಸ್ಯೆನೆ, ಬರೀ ನೋವು ಗುರುಜಿ. ಇಲ್ಲಮ್ಮ, ನೀನ್ ಅದನ್ನ ಫಸ್ಟ್ ಮನಸ್ಸಿಂದ ತೆಗೆದ್ಬಿಡು. ಮದುವೆ ಆದ್ಮೇಲೆ ಹೀಗಾಯ್ತು ಅಂತ ಹೇಳಿ ನಿನ್ನ ಮುಂದಿನ ಜೀವನನ ನೀನ್ ಕೈಯಾರ ಹಾಳು ಮಾಡ್ಕೊಳ್ಳೋದು ಬೇಡ. ನೋಡಮ್ಮ, ಬಂದದ್ದೆಲ್ಲ ಬರ್ಲಿ, ಭಗವಂತನ ದಯ ಒಂದಿರುತ್ತೆ. ಎಲ್ಲೋ ಒಂದ್ ಕಡೆ ದೇವ್ರು ನೀನ್ ಕಾಪಾಡ್ತಾನೆ. ಒಂದಲ್ಲ ಒಂದ್ ಕಡೆ ನೀನು ಒಂದು ಒಳ್ಳೆ ದಿನಗಳು ನೋಡ್ತೀಯ. ಆದ್ರೆ ನೀನು ಗುರುಜಿ, ಅವರು ಸರಿ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಆಮೇಲೆ ಅವ್ರಿಗೂ ಮದ್ವೆ ವರ್ಷ ತಪ್ಪಿಡುತ್ತೆ ಗುರುಜಿ. ಏನೋ ಒಂಥರ ರಾತ್ರಿ ಟೈಮ್ ಬಂದ್ಬಿಡುತ್ತೆ ಗುರುಜಿ. ಇರ್ಲಿ ತಾಯಿ, ತುಂಬಾ ಭಯ ಗುರುಜಿ. ಏನೂ ಆಗಲ್ಲ, ಧೈರ್ಯ ತನ್ಕೋ. ರಾತ್ರಿ ಟೈಮ್ ಬಂದ್ಬಿಡತ್ತೆ ಅಂದ್ರೆ ಏನಮ್ಮ? ಅದೇ ಒಂಥರ ಅಥವಾ ಪಿಡ್ಸ್ ಅಥವಾ ಗಾಳಿನ ಒಂದು ಪಿಡ್ಸ್ ಅಂದ್ರೆ ಬೆಳಗ್ಗೆ ಟೈಮ್ ಬರ್ತಾ ಇಲ್ಲ. ಅದು ಬರೀ ನೈಟ್ 12 ಗಂಟೆ 2 ಗಂಟೆಲಿ ಬರುತ್ತೆ ಗುರುಜಿ. ಅಂದ್ರೆ ಒಂದ್ಸತಿ ಮಲಗೆದ್ದು ಮಧ್ಯರಾತ್ರಿ ನಿದ್ದೆಲಿದ್ದಾಗ್ಲೇ ಆತರ ಆಗತ್ತಮ್ಮ? ನಿದ್ದೆ ಒಂಥರ ಏನಾಗುತ್ತೆ ಅಂತ ಅವ್ರು ಕೇಳಿದ್ರೆ ಒಂದ್ ಸ್ವಲ್ಪ ಸ್ವಲ್ಪ ಕಟ್ಟಿ ಇಟ್ಕೊಂಡಾಗ ಆಗುತ್ತೆ. ಬಿಡ್ಸ್ಕೊಳಕ್ ಟ್ರೈ ಮಾಡ್ತಾ ಇದೀನಿ, ಅದಕ್ಕೆ ಬಿಡ್ಸ್ಕೊಳಕ್ ಆಗಲ್ಲ, ಆತರ ಬರುತ್ತೆ ಅಂತಾರೆ ಗುರುಜಿ. ಒಂದ್ ಕೆಲಸ ಮಾಡಮ್ಮ, ಹಾಗಿದ್ದಾಗ ಈ ಅರಳೆ ಎಲೆ ಬರುತ್ತೆ ಗೊತ್ತಾ? ಗೊತ್ತು ಗುರುಜಿ. ಅರಳೆ ಎಣ್ಣೆ ಮಾಡ್ತಾರಲ್ಲ, ಅರಳೆ ಕಾಳು, ಅಂತಹ ಅರಳೆ ಎಲೆನ 4 ಎಲೆಗಳನ್ನ, ಅರಳೆ ಎಲೆ 4 ಎಲೆಗಳಲ್ಲಿ 1 ಎಲೆನಲ್ಲಿ ಇಜ್ಜಲ್ ಪುಡಿ. ಇಜ್ಜಲ್ ಪುಡಿ ಅಂದ್ರೆ ಗೊತ್ತಾನೆ, ಸೌದೆ ಸುಟ್ಟಿರ್ತಕ್ಕಂಥ ಇಜ್ಜಲು. ಇಜ್ಜಲ್ ಪುಡಿ ಮಾಡಿ 1 ಎಲೆಯಲ್ಲಿ ಇಜ್ಜಲ್ ಪುಡಿ, ಇನ್ನೊಂದು ಎಲೆಯಲ್ಲಿ ಅರಶಿನ ಪುಡಿ, ಇನ್ನೊಂದು ಎಲೆಯಲ್ಲಿ ಸ್ವಲ್ಪ ಕುಂಕುಮ ಕೆಂಪು ಕಲರು, ಇನ್ನೊಂದು ಎಲೆಯಲ್ಲಿ ಒಂಚೂರು ಅಕ್ಕಿ ಹಿಟ್ಟು ಅಥವಾ ಭಸ್ಮ. ಇದನ್ನ ಒಂದ್ರ ಮೇಲೆ ಒಂದಿಟ್ಟು ಎಲ್ಲವನ್ನು ಮಡಚಿ ತಲೆ ದಿಂಬಲ್ಲಿಡಿ. ಅವ್ರಿಗೆ ಹೇಳ್ಬಿಟ್ಟೆ ಇಡು. ಆಮೇಲೆ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾಳೆ ಅಂತ ಹೇಳಿ ಇನ್ನೊಂಥರ ನೋವು ಪಡೋದು ಬೇಡ ನೀನು, ಆಯ್ತಾ ತಾಯಿ? ಆಮೇಲೆ ಕೆಲ್ಸಕ್ಕೆ ಹೋಗ್ತಲ್ಲ ಗುರುಜಿ, ಒಂದ್ ಇರೋದೇ ಇಲ್ಲ ಇಲ್ಲಿ. ಇರಮ್ಮ, ಇನ್ನು ನಾನು ಪೂರ್ತಿ ವಿಚಾರನೆ ಹೇಳಿಲ್ಲ, ನೀನು ಅವಾಗಲೇ ಬೇರೆದು ಕೊಟ್ಟೋಗ್ತಾ ಇದೆಯಾ? ಒಂದು ಯಾವ್ದಾರ ಒಂದು ವೈದ್ಯದ ಬಗ್ಗೆ ತಿಳ್ಕೊಂಡು ಅದರಿಂದ ಪರಿಹಾರ ಕಂಡುಕೊಳ್ಬೇಕು. ಅದು ಬುದ್ಧಿವಂತರ ಲಕ್ಷಣ ಅಲ್ವಮ್ಮ? ನೀನ್ ಅದನ್ನ ತಲೆ ಕೆಳಗಿಡಬೇಕು. ಮಾರನೇ ದಿವಸ ಬೆಳಗ್ಗೆ ಅವ್ರಿಗೆ ಹೇಳ್ಬೇಕು, ಅದನ್ನ ತಗೊಂಡಾಗ ಆಚೆ ಹಾಕ್ಬಿಡಿ ಅಂತ. ಇಡಬೇಕಾದ್ರೆ ನೀವ್ ಇಡಬೇಕು, ಅದನ್ನ ಆಚೆ ಹಾಕ್ಬೇಕಾದ್ರೆ ಅವರೇನೆ ಅದನ್ನ ದೃಷ್ಟಿ ತೆಗೆದ್ಬಿಟ್ಟು ಆಚೆ ಹಾಕ್ಬೇಕು. ಈ ತರ ಒಂದು 16 ದಿವಸ ಮಾಡಕ್ ಹೇಳು. 16 ದಿವಸ ಈ ತರ ಮಾಡಿದ್ರೆ ಇರ್ತಕ್ಕಂಥ ಸಮಸ್ಯೆ, ಅಂತ ಏನಾದ್ರು ದುಷ್ಟಗ್ರಹ ಚೇಷ್ಟೆ ಇದ್ದು ಏನಾದ್ರೂ ದಾಟಿದ್ದು
ಅಥವಾ ಯಾವ್ದಾದ್ರು ದುಷ್ಟಶಕ್ತಿಗಳು ಏನಾದ್ರು ಅವ್ರ ಮೇಲೆ ಅಟ್ಟಹಾಸ ಮೆರೀತಿದ್ರೆ ಈ ತರ ಮಾಡೋದ್ರಿಂದ ಬೇಗ ಕಡಿಮೆ ಆಗುತ್ತೆ. ಒಳ್ಳೇದಾಗ್ಲಿ. ಆಶಾ ಅವರೇ, ಧನ್ಯವಾದಗಳು ಮಾ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ಇದೀರಾ ಲೈನ್ ನಲ್ಲಿ? ಬಹಳಷ್ಟು ಜನ ಕರೆ ಮಾಡ್ತೀರಾ, ಆದ್ರೆ ಕೆಲವೊಮ್ಮೆ ಟಿವಿ ಕಡೆ ಗಮನ ಕೊಡ್ತಿರ್ತೀರಾ. ಹಲೋ, ಇದೀರಾ ಲೈನ್ ನಲ್ಲಿ? ಹಲೋ, ನಮಸ್ಕಾರ ದಿವ್ಯಾ ಮೇಡಮ್. ನಮಸ್ತೆ ಮಾ, ಯಾರ್ ಮಾತಾಡ್ತಿರೋದು? ನಾವು ಮಂಜುಳಾ ಅಂತ ತುಮಕೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು ಮಂಜುಳಾ ಅವ್ರೆ? ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್ ಅವರೇ. ಮನೆಯವ್ರ ಪಕ್ಕದಲ್ಲೇ ಇದಾರಾ? ಇದಾರೆ ಮೇಡಮ್ ಅವರೇ. ಹಾಗಿದ್ರೆ ಮೊದ್ಲಿಗೆ ನೀವು ಮಾತಾಡಿ ನಂತರ ಕೊಡಿ. ಮಾತಾಡಿ ಮಾ ಗುರುಜಿ ಹತ್ರ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಗುರುಜಿ, ಮೊನ್ನೆ ಬಡ್ಡೇಳಿಗೆ ಬಂದಿದ್ರಲ್ಲ, ತುಂಬಾ ಸಂತೋಷ ಆಯ್ತು ಗುರುಜಿ. ನಿಮ್ಮನ್ನ ನೋಡಿ ಮಾತಾಡ್ಸಕ್ ಆಗ್ಲಿಲ್ಲ, ನಿಮ್ ಪಾದ ಮುಟ್ಟಕ್ಕೂ ಆಗ್ಲಿಲ್ಲ ನಮ್ ಕೈಲಿ. ಜನ ಜಾಸ್ತಿ ಅಲ್ವಾ ತಾಯಿ? ಹ್ಞೂ ಸ್ವಾಮೀಜಿ, ತುಂಬಾ ಜನ. ಇದು ಫಂಕ್ಷನ್ ಮುಗಿಯ ತನಕ ಅಲ್ಲೇ ಇದ್ದ ಸ್ವಾಮೀಜಿ ನಾವು. ಅದೇ ಸ್ವಾಮೀಜಿ, ನಮ್ ಮನೆಯವ್ರ ಬಗ್ಗೆ ಸ್ವಲ್ಪ ಕೇಳ್ಬೇಕಾಗಿತ್ತು. ಹೇಳಮ್ಮ, ಏನ್ ವಿಚಾರ ತಾಯಿ? ಅವರು ಇದು ಸ್ವಾಮೀಜಿ ಯಾವಾಗ್ಲೂ ಸ್ವಲ್ಪ ಹುಷಾರಿರಲ್ಲ. ಆಮೇಲೆ ಕೆಲ್ಸದ ಬೇರೆ ಪ್ರಾಬ್ಲಮ್ ಗುರುಜಿ. 4-5 ತಿಂಗಳಾಯ್ತು ಮನೇಲೇ ಇದಾರೆ. ಪೇಂಟ್ ಕೆಲಸ ಮಾಡ್ತಾರೆ ಗುರುಜಿ ಅವರು. ಅದೇ ಏನ್ ಸಮಸ್ಯೆ ಅಂತ ಗೊತ್ತಾಗ್ತಿಲ್ಲ ಗುರುಜಿ. ಆಮೇಲೆ ಎಲ್ಲರೂ ಸೈಡ್ ತನ ಕೈ ಎಕ್ಕಿದ್ರು, ಏನ್ ಮಾಡಿದ್ರು ಆಗ್ತಾ ಇಲ್ಲ ಗುರುಜಿ. ಅಲ್ಲಿ ಇಲ್ಲಿ ನೋಡ್ಕೊಂಬರ್ತೀವಿ, ಸಿಗ್ತಾ ಇಲ್ಲ ನಮ್ಗೆ. ಮೊನ್ನೆ ಅಯ್ಯಪ್ಪನ ಪೂಜೆ ಪೂರ್ತಿ ನೋಡಿದ್ರ ತಾವು? ಹ್ಞೂ ಸ್ವಾಮೀಜಿ, ಪೂರಾ ನೋಡಿದ್ರೆ ನನಗೆ ತುಂಬಾ ಖುಷಿ ಆಯ್ತು. ಅಯ್ಯಪ್ಪ ಸ್ವಾಮಿ ಹಾಡು ಎಲ್ಲಾ ಕೇಳಿ ತುಂಬಾ ಸಂತೋಷ ಆಯ್ತು ಗುರುಜಿ ನಮ್ಗೆ. ಒಳ್ಳೇದಾಗ್ಲಿಮ್ಮ. ಕೊಡಿ, ನಿಮ್ಮ ಮನೆಯವರು ಕೊಡಿಮ್ಮ. ಹಾ, ಕೊಡ್ತೀನಿ ಸ್ವಾಮೀಜಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ಕೋಟಿ ನಮಸ್ಕಾರ ಗುರುಜಿ. ಒಳ್ಳೇದಾಗ್ಲಿಪ್ಪ. ಅಲ್ಲೇ ಗುರುಜಿ, ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದು ಹಂಗಾಗಿ ಮೊನ್ನೆ ಬಡ್ಡೇಳಿಗೆ ಬಂದ್ರಲ್ಲ, ನಿಮ್ದು ಪಾದ ಮುಟ್ಟಕ್ಕೆ ಆಗ್ಲಿಲ್ಲ ನಮ್ಗೆ. ಅಷ್ಟು ರಶ್ ಇತ್ತು. ಅದು ಎಲ್ಲೋದ್ರು ಜನಸಾಗರ, ಅದು ಮಾಮೂಲಿ ಸೇರ್ಬಿಡ್ತಾರಲ್ವಾ? ಹೌದ್ರು. ಅದರಿಂದ ಗುರುಜಿ ಇದ್ ಮಾಡ್ಕೊಂಡು ಎಲ್ಲೋ ಸೈಡ್ ತನಕ ಎಂದೋ ಹೋದ್ವಿ. ಎಲ್ಲೋದ್ರು ಕೈ ಎತ್ತಾ ಇಲ್ಲ, ಬಾಯಿ ಎತ್ತಾ ಇಲ್ಲ. ಇಲ್ಲ, ನಿಮ್ಮ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ. ಇನ್ನೊಂದು 5 ತಿಂಗಳು ಸ್ವಲ್ಪ ಹುಷಾರಾಗಿರಿ. ಈ 5 ತಿಂಗಳು ಯಾವುದೇ ವಿಚಾರಕ್ಕಾಗಿ ಹಣಕಾಸಿನ ವಿಚಾರದಲ್ಲಿ ₹1 ನೀವು ಆಚೆ ಕೊಡಬೇಕಾದ್ರೂ ಯೋಚನೆ ಮಾಡಿ ಕೊಡ್ಬೇಕು. ಯಾಕಂದ್ರೆ ಈಗ ಬಹಳ ಬೇಗ ಮೋಸಕ್ಕೊಳಗಾಗ್ಬಿಡ್ತೀರ ನೀವು. ಈ 5 ತಿಂಗಳು ನಿಮ್ಮ ಸ್ವರತರಂಗದಲ್ಲಿ ಒಳ್ಳೆ ಟೈಮ್ ಅಲ್ಲ. 5 ತಿಂಗಳು ಕಳೀಲಿ, ಆಟೋಮೆಟಿಕ್ ಆಗಿ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆ ಕಡೆ ಸೈಟ್ ಸೆಟ್ ಆಗುತ್ತೆ. ಆ ಸೈಟ್ ಅಲ್ಲಿ ನೀವು ಒಳ್ಳೆ ಮನೆನೂ ಕಟ್ಟಬಹುದು, ಅನುಕೂಲ ಆಗುತ್ತೆ. ಒಳ್ಳೇದಾಗ್ಲಿ. ವೀಕ್ಷಕರೇ, ನೀವೆಲ್ಲರೂ ಕೂಡ ಕಾಯ್ತಾ ಇರ್ತೀರಾ ಅಂತ ಗೊತ್ತು ನನಗೆ. ಕನ್ಯಾ ರಾಶಿವರೆಗೂ ಹೇಳಿದ್ರು ಗುರುಜಿಯವರು, ಹೊತ್ತಾಗ್ತಾ ಇದೆ. ತುಲಾ ರಾಶಿಯಿಂದ ಯಾವಾಗ ತಿಳಿಸ್ತಾರೆ ಅಂತ ಈಗ ತಿಳಿಸ್ಬಿಡ್ತಾರೆ ಗುರುಜಿ. ಈಗ ತುಲಾ ರಾಶಿ. ಖಂಡಿತಮ್ಮ. ಇನ್ನ ತುಲಾರಾಶಿ. ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತೆ ಬುಧ ಇರ್ತಕ್ಕಂಥದ್ದು, ಗುರು ಮತ್ತೆ ಶುಕ್ರ ಇರ್ತಕ್ಕಂಥ ಸ್ಥಾನ ಚೆನ್ನಾಗಿದೆ. ತುಲಾರಾಶಿಯವರಿಗೆ ಇವತ್ತು ನಿಜಕ್ಕೂ ಬಹಳ ಅದೃಷ್ಟದ ದಿನ. ಆದರೆ ದೇವಿಯ ದರ್ಶನ ಮಾಡ್ತಕ್ಕಂಥದ್ದನ್ನ ಮರಿಬೇಡಿ. ತುಲಾರಾಶಿ ಅಂದರೆ ಶುಕ್ರನಿಗೆ ಬಹಳ ವಿಶೇಷವಾದಂಥದ್ದು. ಅದರಿಂದ ಇವತ್ತು ದೇವಿ ಆರಾಧನೆ ಮಾಡೋದ್ರಿಂದ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ದೇವಿ ಆರಾಧನೆ ಮಾಡಿ. ನಿಮಗೆ ಅನುಕೂಲ ಆದರೆ ಒಂದಿಷ್ಟು ಕಬ್ಬಿನ ಹಾಲು ಮತ್ತು ಹಾಲನ್ನು ದೇವಿ ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ. ಇದು ಮತ್ತಷ್ಟು ವಿಶೇಷವಾದಂಥ ಒಳ್ಳೆ ಫಲಗಳನ್ನು ಕೊಡುತ್ತೆ. ಇನ್ನು ತುಲಾರಾಶಿಯವರು ಇವತ್ತು 4 ಗಂಟೆಯಿಂದ ಅಂದರೆ ಸಾಯಂಕಾಲ 4 ಗಂಟೆಯಿಂದ ಸೂರ್ಯಾಸ್ತಮದವರೆಗೂ ಈ ಮಧ್ಯದಲ್ಲಿ ನೀವು ಓಡಾಡ್ತಕ್ಕಂಥ ದಾರಿ ಎಲ್ಲಾದರೂ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿ ಆಲಯ ಅಂದರೆ ಹನುಮನ ಆಲಯವಿದ್ದರೆ 1-2 ನಿಮಿಷ ಕಾಲ ಮಾರುತಿಯನ್ನು ಪ್ರಾರ್ಥನೆ ಮಾಡಿ. ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥ ಸಿದ್ಧಿ, ಭಗವತಿಯ ಅನುಗ್ರಹವೂ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಪರಿಸ್ಥಿತಿ ಅಂದರೆ ಹಣಕಾಸಿನ ಮುಗ್ಗಟ್ಟು, ಮನಸ್ಸಿಗೆ ನೆಮ್ಮದಿಯಿಲ್ಲದಿರತಕ್ಕಂಥದ್ದು, ನಿಮ್ಮದೇ ಆದಂತಹ ಸ್ವಭಾವದಿಂದ ನೀವು ಹೊರಬರ್ಲಿಕ್ಕೆ ಆಗದಿರ ಇರತಕ್ಕಂಥದ್ದು, ಏನೇ ಮಾಡಿದ್ರೂ ಸಹಿತ ನಿಮ್ಮದೇ ಆದಂಥ ಒಂದು ಚೌಕಟ್ಟಲ್ಲಿ ಮಾಡ್ತೀರ ವಿನಃ ಹೊರಪ್ರಪಂಚಕ್ಕೆ ಬೇಕಾದಂಥ ರೀತಿ ನೀವು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಕಾರಣ ನಿಮ್ಮ ರಾಶಿಫಲವಿರಬಹುದು ಅಥವಾ ನಿಮ್ಮ ಗ್ರಹ ಸ್ಥಿತಿಗಳು ಸಮಂಜಸವಾಗಿ ಇಲ್ದಿರ ಇರತಕ್ಕಂಥದ್ದಾಗಿರ್ಬೋದು. ಇವತ್ತಿನ ದಿವಸ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ಕೆಲಸ ಕಾರ್ಯವನ್ನು ಮಾಡಬೇಕಾದ್ರೂ, ಯಾವುದೇ ಒಂದು ನಿತ್ಯ ಕರ್ಮಾನುಷ್ಠಾನವನ್ನು ಮಾಡಿ ಸಹಿ ಅನಿಸ್ಕೋಬೇಕಾದ್ರೂ ಸಹಿತ ಒಂದಲ್ಲ ಒಂದು ಕಡೆ ಇಕ್ಕಟ್ಟಿರ್ತಕ್ಕಂಥದ್ದು, ಒಂದಲ್ಲ ಒಂದು ಕಡೆ ಸಮಸ್ಯೆಗಳ ಸೆರೆಮಾಲೆ ನೀವು ತಂದಿಟ್ಕೊಳ್ತೀರಿ. ಜೋಪಾನ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ಅದು ಕೆಲಸ ಸಿದ್ಧಿ ಆಗುತ್ತೆ. ಇವತ್ತಿನ ದಿವಸ ನಾಗಾರಾಧನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಆರೋಗ್ಯ ಚೇತರಿಕೆ ಆಗುತ್ತೆ, ಒಳ್ಳೆಯದಾಗತ್ತೆ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರ್ಥಿಕ ಪರಿಸ್ಥಿತಿ ಏನೋ ಅಭಿವೃದ್ಧಿನೇ, ಮನಸ್ಸಿಗೂ ಶಾಂತಿನೇ. ಆದರೆ ಎಲ್ಲೋ ಒಂದು ಕಡೆ ಮನಸ್ಸಿಗೊಂದು ನೋವು, ಆ ನೋವನ್ನು ಮತ್ತೊಬ್ಬರಲ್ಲಿ ಹೇಳ್ಕೊಳಕ್ಕಾಗ್ದಿರಾ, ನೀವು ಆ ಒಂದು ಸಮಸ್ಯೆಯನ್ನು ಅನುಭವಿಸೋಕ್ಕೂ ಆಗದಿರಾ ಒಂದಲ್ಲ ಒಂದು ಕಡೆ ಸಮಸ್ಯೆಗಳನ್ನು ತಂದಿಟ್ಕೊಳ್ತೀರಿ. ಇವತ್ತು ನಿಮ್ಮ ಜಾತಕದಲ್ಲಿ ಚಂದ್ರ ಮತ್ತು ಬುಧ ಇರ್ತಕ್ಕಂಥದ್ದು, ಶುಕ್ರ ಮತ್ತು ಕೇತು ಇರ್ತಕ್ಕಂಥ ಸ್ಥಾನ ಅಷ್ಟೊಂದು ಸಮಂಜಸವಾದಲ್ಲದ್ರಿಂದ ಮೊಣಕಾಲು ಮತ್ತು ಮೀನುಮಾಂಸಖಂಡಗಳು ಸಾಕಷ್ಟು ನೋವಿನಿಂದ ಒದ್ದಾಡ್ತೀರಿ. ಪ್ರಯಾಣದಲ್ಲಿ ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳನ್ನು ತಂದಿಟ್ಕೊಳ್ತೀರಿ. ದೂರಭಾರ ಪ್ರಯಾಣ ಹೊರಡಬೇಕಾದಂಥವ್ರು ಪ್ರಯಾಣ ಹೊರಡುವಂಥ ಕಾಲನ್ನು ಸರಿಯಾದ ಸಮಯಕ್ಕೆ ಹೊರಡದಿರ
ಪ್ರಯಾಣದಲ್ಲಿ ಆಗ್ತಕ್ಕಂಥ ಅಚಾತುರ್ಯಗಳ ಬಗ್ಗೆ ಚಿಂತನೆ ಮಾಡಬೇಕಾದ ಪ್ರಸಂಗ ಎದುರಾದಿತ್ತು. ಇವತ್ತಿನ ದಿವಸ ದುರ್ಗಾ ಪ್ರಾರ್ಥನೆ ಮಾಡಿ ನೀವು ಮಾಡ್ತಾ ಇರತಕ್ಕಂತಹ ಕಾಯಕವನ್ನೇ ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಮಾಡಿದ್ದೆ ಆದರೆ ಸಾಕಷ್ಟು ಯಶಸ್ಸನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಮಕರ ರಾಶಿ, ಮಕರ ಲಗ್ನ, ಹಾಗೆ ಈ ರಾಶಿಯಲ್ಲಿ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ನೀವು ನೋಡಬೇಕಾಗತ್ತೆ. ನಿಮ್ಮ ಜಾತಕದಲ್ಲಿ ಚಂದ್ರ ಇರ್ತಕ್ಕಂಥ ಸ್ಥಾನ ಸಮಂಜಸವಾದಲ್ಲದ್ರಿಂದ ಅಧಿಕವಾದಂತಹ ರೀತಿಯ ಚಂಚಲತೆ, ಆ ಚಂಚಲತೆ ಸಾಕಷ್ಟಾದ್ರಿಂದ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಬಹಳ ನೋವು ಪಡ್ತಕ್ಕಂಥದ್ದು, ನಿಮ್ಮ ಆತ್ಮೀಯರು ಅಥವಾ ಸ್ನೇಹಿತರು, ಬಹಳ ಬೇಕಾಗಿರ್ತಕ್ಕಂಥ ಬಂಧು ವರ್ಗದವರು, ಅವರು ಆಡ್ತಕ್ಕಂಥ ಸಣ್ಣ ಪುಟ್ಟ ಮಾತು ನಿಮ್ಮ ಮನಸ್ಸು ನೋವು ಕೊಡಬಹುದು. ಜೊತೆಗೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿ ವೈದ್ಯರ ಸಲಹೆ ತೆಗೆದುಕೊಳ್ತಕ್ಕಂಥ ಸಮಸ್ಯೆನೂ ಎದುರಾಗಬಹುದು. ಸ್ವಲ್ಪ ಜೋಪಾನ. ಇವತ್ತು ಏನೇ ಒಂದು ಕೆಲಸ ಮಾಡಿದ್ರೂ ಭಾಳ ಯೋಚನೆ ಮಾಡಬೇಕು. ಸಾಧ್ಯವಾದರೆ ನಿಮ್ಮ ಮನೆ ದೇವರ ಮುಂದೆ ಒಂದು ತುಪ್ಪದ ದೀಪ ಅಂಟಿಸಿ ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆ ಹೊರಡುವಾಗ ಒಂದು ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳಿ, ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳಿ. ಒಳ್ಳೆಯದಾಗಲಿ. ಗುರುಜಿ, ಕೊನೆಯ 2 ರಾಶಿಗಳು ಕುಂಭ ಮತ್ತು ಮೀನಕ್ಕೆ ಹೇಗಿದೆ ಈ ದಿನ? ಖಂಡಿತ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಅರ್ಧ ತಲೆನೋವಿಂದ ಒದ್ದಾಡ್ತಾ, ಮನಸ್ಸಲ್ಲಾಗ್ತಕ್ಕಂತಹ ಬಾಧೆ, ಒಳಗೇನೋ ಒಂದು ತರಹ ನೋವು, ಅದನ್ನು ಮತ್ತೊಬ್ಬರಲ್ಲಿ ಹೇಳ್ಕೊಳಕ್ಕೂ ಆಗಲ್ಲ, ಹಾಗಂತ ಅನುಭವಿಸ್ಲಿಕ್ಕೂ ಆಗೋದಿಲ್ಲ. ಒಟ್ಟು ಒಂದಲ್ಲ ಒಂಥರ ಸಮಸ್ಯೆಗಳ ಸೆರಮಾಲೆ ನಿಮ್ಮದಾಗಿದೆ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಶನೇಶ್ವರನ ಪ್ರಾರ್ಥನೆ ಮಾಡ್ತಾ ನೀವು ಮಾಡ್ತಕ್ಕಂತಹ ಕಾಯಕದಲ್ಲೇ ತೃಪ್ತಿಯನ್ನು ಕಾಣಬೇಕಾದ್ರೆ ನೀವು ಮಾಡ್ತಕ್ಕಂತಹ ಕಾಯಕದ ಜೊತೆಗೆ ದೇವರ ಆರಾಧನೆಯೂ ಬೇಕು. ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತು ಬೇದೇಂಶಯೋ ರವಿಷ್ಠವಂತನಃ ಶನೇಶ್ವರಾಯ ನಮಃ. ಈ ಪ್ರಕಾರವಾದಂಥ ಶನೇಶ್ವರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಜೊತೆಗೆ ಇಷ್ಟಾರ್ಥ ಸಿದ್ಧಿಗೋಸ್ಕರ ಯಾವುದಾದ್ರೂ ಒಂದು ಶಕ್ತಿ ಆಲಯಕ್ಕೆ ಹೋಗಿ ಭಕ್ತಿಯಿಂದ ದೇವಿನ ಪ್ರಾರ್ಥನೆ ಮಾಡಿ. ಆಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕಾಣಬಹುದು. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧನ ಆಸ್ಥಾನ ಚೆನ್ನಾಗಿದೆ. ನಿಮ್ಮ ಸ್ವಂತ ಜ್ಞಾನದಿಂದ ನೀವು ಅಂದುಕೊಂಡಂತಹ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಆದರೂ ಶ್ರಮಪಟ್ಟು ಕೆಲಸವನ್ನು ಮಾಡತಕ್ಕಂಥದ್ದೇ ಸಾಕಷ್ಟು ವಿಶೇಷತೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮಗೆ ಪೂರ್ಣವಾಗಿ ಸಿಗದಿದ್ದರೂ ಸಹಿತ ನೀವು ಮಾಡ್ತಕ್ಕಂತಹ ಕಾಯಕದಲ್ಲಿ ನಿಮಗೆ ಸಾಕಷ್ಟು ತೃಪ್ತಿಯನ್ನು ತಂದುಕೊಡುತ್ತೆ. ಇವತ್ತು ದುರ್ಗಾದೇವಿನ ಆರಾಧನೆ ಮಾಡಿ ಅಥವಾ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ವಯಸ್ಸಾಗಿರ್ತಕ್ಕಂತಹ ವೃದ್ಧ ದಂಪತಿಗಳಿಗೋ ವೃದ್ಧರಿಗೋ ಒಂದಿಷ್ಟು ಆಹಾರವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳೋದ್ರಿಂದ ಇವತ್ತಿನ ಕೆಲಸಗಳಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಾಣಬಹುದು. ಮಧ್ಯಾಹ್ನ 2 ಗಂಟೆಯಿಂದ 6ರ ತನಕ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಭಾಳಷ್ಟು ಕನ್ಫ್ಯೂಷನ್ಸ್ ಇದ್ದು ಒಂದಲ್ಲ ಒಂಥರ ಸಮಸ್ಯೆಗಳನ್ನು ನೀವು ಎದುರು ನೋಡಬೇಕಾಗತ್ತೆ. ಈ ಸಮಯದಲ್ಲಿ ಬಂದು ಒದಗತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ಕೋಬೇಕಾದ್ರೆ ಒಂದು ತಾಮ್ರದ ತಂಬಿಗೆಯಲ್ಲಿ 1 ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಿ ಒಂದಿಷ್ಟು ಹಸಿರು ಎಲೆಗಳು, ಯಾವುದಾದ್ರು ಹಸಿರು ಎಲೆಗಳನ್ನು ಹಾಕಿ ಒಮ್ಮೆ ಕಣ್ತುಂಬ ನೋಡಿ ಅದನ್ನು ಒಂದು ಭಾಗದಲ್ಲಿ ಇಡ್ತಕ್ಕಂಥದ್ದು. ಸೂರ್ಯಾಸ್ತಮ ಆದಮೇಲೆ ಮತ್ತೊಮ್ಮೆ ದೃಷ್ಟಿ ತೆಗೆದು ಆ ನೀರನ್ನು ಆಚೆ ಹಾಕುವಂಥದ್ದು. ಈ ಪ್ರಕಾರ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ಕಾಣಬಹುದು, ನೆಮ್ಮದಿಯನ್ನು ಕಾಣಬಹುದು. ಒಳ್ಳೆಯದಾಗಲಿ. ಗುರುಜಿ, ಈಗ ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಿರೋದು? ನಾನ್ ಕಮಲಾಕ್ಷಿ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಕಮಲಾಕ್ಷಿ ಅವರೇ? ಕುಮಾರಸ್ವಾಮಿ ಲೇಔಟ್ ಇಂದ. ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಮಾತಾಡಿಮ್ಮ ಗುರುಜಿ ಹತ್ರ, ಮಾತಾಡಿ ಗುರುಜಿ ಹತ್ರ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ, ನೀವ್ ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಮ್ಮ, ಹೇಳಿ ತಾಯಿ. ಎಷ್ಟ್ ದಿವಸದಿಂದ ಟ್ರೈ ಮಾಡ್ತಿದ್ದೆ, ಇವತ್ ಸಿಕ್ಕಿದೆ ಗುರುಜಿ. ಕುಮಾರಸ್ವಾಮಿ ಲೇಔಟಿಗೆ ಹತ್ರ ಬನಶಂಕರಿ. ಇವತ್ತು ತಾಯಿ ದರ್ಶನ ಮಾಡಿ ಮತ್ತಷ್ಟು ಅನುಕೂಲನೇ ಆಗುತ್ತೆ. ನಾನ್ ಜಾತ್ರೆಯಲ್ಲಿ ಬಂದಿದ್ದೆ ಸ್ವಾಮೀಜಿ, ನಿಮ್ ಮುಂದೆನೆ ನಮ್ ಮುಂದೆನೆ ಪ್ರಸಾದ್ರಿಂದ ಕೊಬ್ಬೆ ಕೇಳಿಸ್ಲಿಲ್ಲ. ಇರ್ಲಿ. ಆಮೇಲೆ ನೀವ್ ಒಂದ್ಸತಿ ಹಿಂಗೆ ತಾಮ್ರದ ಚೊಂಬಲ್ ಹೇಳಿದ್ರಲ್ಲ ಗುರುಜಿ, ಅದೇ ಬೇವಿನ ಸೊಪ್ಪು ಮೆಂತ್ಯ ಹಾಕಿ ನಂಗೆ ಎದ್ದಿ ನಿಂತ್ಕೊಳಕ್ಕೆ ಇದ್ ಮಾಡಕ್ಕೆಲ್ಲ ಆಗ್ತಾ ಇರ್ಲಿಲ್ಲ, ತುಂಬಾ ಪ್ರಾಬ್ಲಮ್ ಆಗೋಗಿತ್ತು. ಅದ್ ಮಾಡ್ದೆ 15 ದಿನ, ಎಷ್ಟೋ ಕಮ್ಮಿ ಆಯ್ತು ಗುರುಜಿ. ಥ್ಯಾಂಕ್ಸ್ ಗುರುಜಿ. ಒಳ್ಳೇದಮ್ಮ. ಒಟ್ಟು ನಮ್ಮ ಈ ಕಾರ್ಯಕ್ರಮದಿಂದ ಅನುಕೂಲ ಪಡೆದು ನಾವು ಕರೆಕ್ಟ್ ಆಗಿದ್ದೀವಿ, ಅಥವಾ ನಮ್ಗೆ ಅನುಕೂಲ ಆಗ್ತಾ ಇದೆ ಈ ಕಾರ್ಯಕ್ರಮ ಅಂದ್ರೆ ಅದೇ ಸಂತೋಷದ ವಿಚಾರ ತಾಯಿ. ನಂಗೆ ಅದು ಎಷ್ಟೋ ಹೆಲ್ಪ್ ಆಯ್ತು ಗುರುಜಿ. ಥ್ಯಾಂಕ್ಸ್ ಗುರುಜಿ. ಒಳ್ಳೇದಮ್ಮ. ಹಂಗೆ ನನ್ ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು, ಮುಂದಿನ ಜೀವನ ಮದ್ವೆ ಬಗ್ಗೆ ಗುರುಜಿ. ಖಂಡಿತ ಅನುಕೂಲ ಆಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ಶುಕ್ರ ಚೆನ್ನಾಗಿದ್ದಾನೆ, ಬಹಳ ಒಳ್ಳೆ ಕಾಲ. ನಾಳೆ ಹೊಸ ವರ್ಷ ಅಂದ್ರೆ ಯುಗಾದಿ ಕಳೀಲಿ. ಯುಗಾದಿ ಕಳೆದ ನಂತರ ನಿನ್ನ ಭವಿಷ್ಯದಲ್ಲಿ ಸಾಕಷ್ಟು ಬದಲಾವಣೆ ಇದೆ, ಇನ್ನೂ ಒಳ್ಳೇದಾಗತ್ತೆ. ಒಳ್ಳೇದಾಗಲಿ. ಯುಗಾದಿ ಕಳೀಲಿಮ್ಮ. ಯುಗಾದಿ ಹಬ್ಬ ಆದ ನಂತರ ಪ್ರಯತ್ನ ಮಾಡ್ಲಿ, ಪ್ರಯತ್ನ ಪಟ್ಟರೆ ಖಂಡಿತ ಒಳ್ಳೆ ಕಡೆ ಅನುಕೂಲ ಆಗುತ್ತೆ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ಇದೀರಾ ಲೈನ್ ನಲ್ಲಿ? ಮೇಡಮ್ ಅವರೇ, ಯಾರು ಮಾತಾಡ್ತಿರೋದ್ಮಾ? ನಾನು ಭಾನುಮತಿ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಉಡುಪಿಯಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆ ಮೇಡಮ್, ನನ್ನ ಸಂಸಾರದ ಬಗ್ಗೆ ಮಾತಾಡಿ ಗುರುಜಿ ಹತ್ರ. ಭಾನುಮತಿ ಅವರೇ. ಹಲೋ. ಹಲೋ ಗುರುಜಿ.
ನಮಸ್ಕಾರ ತಾಯಿ, ಹೇಳಮ್ಮ. ನಮಸ್ತೆ. ಹೇಳಮ್ಮ. ನಿಮ್ಮ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳು ಸ್ವಾಮೀಜಿ. ಹೇಳಮ್ಮ ಮಗು, ಮಾತಾಡಮ್ಮ. ನಮ್ಗೆ 3 ಮಕ್ಕಳಿದ್ದಾರೆ ಸ್ವಾಮೀಜಿ, ಗಂಡು ಮಕ್ಕಳೇ. ಹ್ಮ್. ವಿದ್ಯೆ ಏನಿಲ್ಲ ಮಕ್ಕಳಿಗೆ. ಒಬ್ಬ ಐಟಿ ಮಾಡಿದ್ದಾನೆ ಸ್ವಾಮೀಜಿ. 2 ಸಲ ಕೆಲಸ ಸಿಕ್ಕಿತ್ತು, ಅದು ಸಹ ಬಿಟ್ಟು ಬಂದು ಬೆಂಗಳೂರಲ್ಲಿ. ಈಗ ಕೆಲಸ ಇಲ್ಲದೆ ತುಂಬಾ ಕಷ್ಟದಲ್ಲಿದ್ದಾನೆ. ಒಂದ್ ಹೇಳಿದ ಮಾತು ಕೇಳುದಿಲ್ಲ ಸ್ವಾಮೀಜಿ. ಖಾಲಿ ಫೋನಲ್ಲಿ ಇರ್ತಾನೆ. ಎಂತ ಮಾತು ಹೇಳಿದ್ರೆ ಕೇಳುದಿಲ್ಲ. ಸಿಟ್ಟು ಜಾಸ್ತಿ ಸ್ವಾಮೀಜಿ. ಒಬ್ಬ 2ನೇ ಮಗನಿಗೆ 9th ಓದಿದ್ದಾನೆ. ಈಗ ಸೆಲೂನ್ ಕೆಲಸಕ್ಕೆ ಹಾಕಿದ್ದೇನೆ ಸ್ವಾಮೀಜಿ. ಅವನ್ಸ ಕೆಲಸ ವಿದ್ಯೆ ಕಲೀಲಿಲ್ಲ. ಇನ್ನೊಬ್ಬ 6ನೇ ಕ್ಲಾಸ್ ಅಲ್ಲಿ ಇದ್ದಾನೆ ಸ್ವಾಮೀಜಿ. ಅವನಿಗೆ ಒಂದು ವಿದ್ಯೆ ಬೇಕು ಸ್ವಾಮೀಜಿ. ಅವ ಶಾಲೆಗೆ ಹೋಗಿದ್ದಾನೆ ಈಗ. ಆದ್ರೆ ನನ್ಗೆ ನಂದು ಏನ್ ತಪ್ಪು ಉಂಟ ಸ್ವಾಮೀಜಿ? ನಂದು ಜಾತಕ್ಕೆ ಎಂತ ಇಲ್ಲ. ಏನು ಬೇಡ ತಾಯಿ, ನಿನ್ನ ಸ್ವರತರಂಗ ಪ್ರಕಾರ ತಪ್ಪು ನಿಂದಲ್ಲಮ್ಮ. ಅವ್ರು ಅದನ್ನ ಅರ್ಥ ಮಾಡ್ಕೋಬೇಕು. ಹೊರ ಪ್ರಪಂಚಕ್ಕೆ ಬೇಕಾದಂತ ರೀತಿ ಇವತ್ತು ದಿವಸ ಎಲ್ಲಾ ಮಕ್ಕಳು ಇಷ್ಟು ಚೆನ್ನಾಗಿ ಓದುವಾಗ ಜೊತೆಗೆ ವಿದ್ಯೆ ಇಲ್ಲ ಅಂದ್ರೆ ಏನೂ ನಡೆಯೋದಿಲ್ಲ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಮನುಷ್ಯನ ವಿದ್ಯೆನೇ ಅವನ ಜೀವನಕ್ಕೆ ಆಧಾರ. ನೀವು ಕೊಟ್ಟಂತ ಹಣ ಅಥವಾ ಕೂಡಿಟ್ಟಂತ ಹಣ ಅಥವಾ ಸಂಪಾದನೆ ಮಾಡಿರ್ತಕ್ಕಂಥ ಹಣ ಇದೆಲ್ಲವೂ ದಾರಿಲಿ ಹೊರಟೋಗುತ್ತೆ. ಅವನ ಕಡೆ ತನಕ ಕಾಪಾಡ್ತಕ್ಕಂಥದ್ದು ವಿದ್ಯೆ ಒಂದು ಮಾತ್ರ. ಅವನು ವಿದ್ಯಾವಂತನಾಗಿ ಬುದ್ಧಿವಂತನಾಗಿದ್ರೆ ಅವನ ಜೀವನದುದ್ದಕ್ಕೂ ಆತನ ಸಂಪಾದನೆ ಮಾಡಿ ಇನ್ನೂ 4 ಜನಕ್ಕೆ ಅನ್ನ ಬಡಿಸಬಹುದು. ಆದ್ರೆ ವಿದ್ಯೆನೇ ಇಲ್ಲ ಅಂದ್ರೆ ಅವನ ಮುಂದಿನ ಬದುಕು ತುಂಬಾ ಕಷ್ಟ ಅಲ್ವಮ್ಮ? ಯಾಕೆ ಮಕ್ಕಳು ಓದಿಲ್ಲ? ಸ್ವಾಮೀಜಿ ಒಂದು ಹೇಳಿದ ಮಾತು ಕೇಳುದಿಲ್ಲ. ಖಾಲಿ ಮೊಬೈಲ್ ಅನ್ನು ಇಟ್ಕೊಳ್ತಾ ಇರ್ತಾನೆ ದೊಡ್ಡ ಮಗ. ಕನ್ಯಾ ರಾಶಿ ಸ್ವಾಮೀಜಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ. ಹೌದು ಸ್ವಾಮೀಜಿ. ಇರ್ಲಿ, ಚಿಂತೆ ಮಾಡಬೇಡಿ, ಸದ್ಯದಲ್ಲೇ ಅನುಕೂಲ ಆಗುತ್ತೆ. ನಿಮ್ಮ ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಬೇಕು. ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸ ಕಾಣ್ತಾ ಇದೆ. ನಿಮ್ಮ ಸ್ವರತರಂಗದಲ್ಲಿ ಇರ್ತಕ್ಕಂಥ ಸಮಸ್ಯೆ ಕಳೆದ 6 ವರ್ಷಗಳಿಂದಲೂ ಒಂದಲ್ಲ ಒಂಥರ ಸಮಸ್ಯೆ ನೋಡ್ತಾನೆ ಇದ್ದೀರಾ ನೀವು. ಹಲೋ, ಮಕ್ಕಳಿಂದಲೇ ತಲೆಬಿಸಿ ಸ್ವಾಮೀಜಿ ನಂಗೆ. ಇಲ್ಲಮ್ಮ, ಖಂಡಿತ ಒಳ್ಳೇದಾಗತ್ತೆ ತಾಯಿ. ನಿಮ್ಮ ಪ್ರಾಂತ್ಯದಲ್ಲಿ ಹತ್ತಿರದಲ್ಲಿ ಎಲ್ಲಾದ್ರೂ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದ್ರೆ ಒಂದು 9 ಮಂಗಳವಾರ ನರಸಿಂಹನ ದೇವಸ್ಥಾನಕ್ಕೆ ಕೆಂಪು ಹೂಗಳು ಕೊಟ್ಟು ಪ್ರಾರ್ಥನೆ ಮಾಡಮ್ಮ. ಇಷ್ಟು ಮಾಡು, ಖಂಡಿತ ಒಳ್ಳೇದಾಗತ್ತೆ. ನಿನ್ಗೆ ಒಳ್ಳೇದಾಗ್ಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ತಾಯಿ. ಒಳ್ಳೇದಾಗ್ಲಮ್ಮ. ಧನ್ಯವಾದಗಳು ಭಾನುಮತಿಯವರ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣವಾ? ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ಯಾರು ಮಾತಾಡ್ತಿರೋದು? ನಾವು ಗಣೇಶ್ ಅಂತ, ಬೆಂಗಳೂರಿಂದ. ಎಲ್ಲಿಂದ? ಬೆಂಗಳೂರಿಂದ ಅಲ್ಲ, ಯಾರ ಬಗ್ಗೆ ಕೇಳ್ಬೇಕಿದ್ ಗಣೇಶ್ ಅವರೇ? ನಮ್ ಬಗ್ಗೆನೇ ಮೇಡಮ್. ಮಾತಾಡಿಪ್ಪ ಗುರುಜಿ ಹತ್ರ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ ಗಣೇಶ್. ಕೋಟಿ ನಮಸ್ಕಾರ ಗುರುಜಿ. ತುಂಬಾ ದಿನದಿಂದ ಪ್ರಯತ್ನ ಪಡ್ತಾ ಇದೀನಿ. ಇವತ್ತು ಲೈನ್ ಸಿಕ್ಕಿದೆ. ಹೇಳಿ ಗಣೇಶ್, ಎಲ್ಲಿದ್ದೀರಿ ತಾವು? ನಾವು ಬೆಂಗಳೂರು ಶ್ರೀನಗರ ಸರ್. ಶ್ರೀನಗರ. ಹೌದು ಗುರುಜಿ. ಹೇಳಪ್ಪ, ಏನ್ ವಿಚಾರ ಭವಿಷ್ಯ ಬಗ್ಗೆ ತಿಳ್ಕೊಬೇಕಿತ್ತು. ನಾನು ಕಾರ್ ತಗೋಬೇಕು ಅಂತ ಅನ್ಕೊಂಡಿದೀನಿ, ಆಗ್ತಾನೆ ಇಲ್ಲ. ಅಂದ್ರೆ ಟ್ರಾವೆಲ್ಸ್ ಕಳಿಸ್ಬೇಕು ಅಂತಾನ? ಹೌದು ಗುರುಜಿ. ಏನ್ ಓದಿದಿರಿ ತಾವು? ನಮ್ದು SLC ಮಾಡಿದ್ವಿ ಅಷ್ಟೇ. ಇವಾಗ ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತಾ ಇದೀನಿ. ಒಂದು ಕಾರ್ ತೆಗೆದು ಅದರ ಮುಂದೆ ಜೀವನ ಬೆಳೆಸಬೇಕು ಅಂತ ಆಸೆ ನಿಮಗೆ? ಹೌದು ಗುರುಜಿ. ಖಂಡಿತ ಕೆಲಸ ಆಗುತ್ತೆ. ಫೆಬ್ರವರಿ 14ನೇ ತಾರೀಕು ಕಳೀಲಿ, ಅನಂತರ ಪ್ರಯತ್ನ ಮಾಡಿ, ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗತ್ತೆ. ಒಳ್ಳೇದಾಗಲಿ. ಧನ್ಯವಾದಗಳು ಗಣೇಶ್ ಅವರೇ, ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು 2015 ವರ್ಷ ಭವಿಷ್ಯ ಯಾರ ಕೈಗೆ ಸೇರಲಿದೆ, ಹಾಗೆ ನಮ್ಮ ಲಕ್ಷ್ಮೀ ಪ್ರಾಪ್ತಿಗೆ ಸರಳ ಅನುಷ್ಠಾನ ದರ್ಪಣ, ಈ 2 ಪುಸ್ತಕಗಳು ಇವತ್ತು ಯಾರಿಗೆ ಸೇರ್ತಾ ಇದೆ ಗುರುಜಿ? ಈ 2 ಗ್ರಂಥಗಳು ಇವತ್ತಿನ ದಿವಸ ಉಡುಪಿ ಕಡೆನೆ ಪ್ರಯಾಣ ಮಾಡಲಿ. ಭಾನುಮತಿಯವರಿಗೆ. ಯಾಕಂದ್ರೆ ಮಕ್ಕಳ ಬಗ್ಗೆ ಎಷ್ಟು ಕಳವಳ. ಆ ಭಾಗದ ಜನರು, ಅದರಲ್ಲೂ ಸ್ಪೆಷಲಿ ವಿದ್ಯೆಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ನೀಡ್ತಾರಲ್ವಾ ಗುರುಜಿ? ಖಂಡಿತಮ್ಮ. ವಿದ್ಯೆನೂ ಬೇಕು, ಬುದ್ಧಿನೂ ಬೇಕು, ಜ್ಞಾನವೂ ಇರಬೇಕು. ಇದೆಲ್ಲವೂ ಇದ್ರೇನೆ ಜೀವನಕ್ಕೆ ಆಧಾರ. ಹಾಗಾಗಿ ಈ ಸರ್ತಿ ಈ ಒಂದು ಗ್ರಂಥವನ್ನ ಉಡುಪಿ ಕಡೆಗೆ ನಾವು ಕಳಿಸೋಣ. ಆ ತಾಯಿಯ ಸಂಕಷ್ಟಗಳು ದೂರ ಆಗಿ ಒಂದಿಷ್ಟು ನೆಮ್ಮದಿ ಸಿಗಲಿ. ಒಳ್ಳೇದಾಗ್ಲಿ. ಇನ್ನ 14ನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಒಂದ್ಸತಿ ಹೇಳ್ಬಿಡಮ್ಮ. ಖಂಡಿತ. 14 ಇನ್ನು ಮುಂದಿನ ಬುಧವಾರ ಜರುಗಲಿರುವಂತಹ ಈ ಒಂದು ಕಾರ್ಯಕ್ರಮ ಓಂ ಶ್ರೀ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಅವರು ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನವನ್ನ ಪ್ರತಿಷ್ಠಾಪಿಸ್ತಾ ಇದ್ದಾರೆ. ಜೊತೆಗೆ ಲೋಕ ಕಲ್ಯಾಣಾರ್ಥವಾಗಿ ಗಿರಿಜಾ ಕಲ್ಯಾಣೋತ್ಸವ ಕೂಡ ನಡೀತಾ ಇದೆ. ಎಲ್ಲಿ ಅಂತ ನೆಲಮಂಗಲದ ವೀವರ್ಸ್ ಕಾಲೋನಿ ಶ್ರೀನಿವಾಸ ಲೇಔಟ್ ಅಂದ್ರೆ ಸಿದ್ಧಲಿಂಗೇಶ್ವರ ಸ್ಕೂಲ್ ಹಿಂಭಾಗ ಜರುಗ್ತಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿ ಅವರು ಕೂಡ ಬರ್ತಿದ್ದಾರೆ. ಮುಂದಿನ ಬುಧವಾರ ಬೆಳಗ್ಗೆ ಗಣಹೋಮ ಕೂಡ ಜರುಗ್ತಿರುತ್ತೆ. ತತ್ವಹೋಮ, ಪ್ರತಿಷ್ಠಾಪನಾ ಹೋಮ, ನವಕಲಶ ಅಭಿಷೇಕ, ಹೀಗೆ ಎಲ್ಲಾ ಕಾರ್ಯಕ್ರಮ ಜರುಗ್ತಿರುತ್ತೆ. ಗುರೂಜಿಯವರು ನಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡು ನೇರವಾಗಿ ಅಲ್ಲೇ ಬರ್ಲಿದ್ದಾರೆ. ಹೌದಲ್ವಾ ಗುರುಜಿ? ಖಂಡಿತಮ್ಮ. ಯಾಕೆಂದ್ರೆ ಈ ಕಾರ್ಯಕ್ರಮಕ್ಕೆ ಅಯ್ಯಪ್ಪನ ಪ್ರತಿಷ್ಠಾಪನೆ ಅಂದ್ರೇನೆ ಬಹಳ ವಿಶೇಷ. ಅದರಲ್ಲೂ ಶಾಸ್ತ್ರಬದ್ಧವಾಗಿ ಕೇರಳ ಪದ್ಧತಿಯಲ್ಲಿ ನಡೀತಕ್ಕಂತಹ ಅನುಷ್ಠಾನಗಳಂದ್ರೆ ಅದು ನೋಡ್ಲಿಕ್ಕೆ ಆನಂದ. ಜೊತೆಗೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ
ನಾವು ಭಾಗವಹಿಸಿ 10 ಜನ ಬಂದಲ್ಲಿ ದರ್ಶನ ಮಾಡ್ತಕ್ಕಂಥದ್ದು ಮಹಾಪುಣ್ಯವೇ ಸರಿ. ಸಂಕ್ರಮಣ ಕಾಲದಲ್ಲಿ ನಡಿಬಹುದಾದಂಥ ವಿಶೇಷವಾದಂಥ ಅನುಷ್ಠಾನವೇ ಬಹಳ ವಿಶೇಷ. ಎಲ್ಲರಿಗೂ ಆಧಾರದ ಸ್ವಾಗತ. ಬನ್ನಿ. ಇನ್ನು 15ನೇ ತಾರೀಕು ಕಡಲೆಕಾಯಿ ಪರಿಷೆ ಅಂದರೆ ಅದು ಪರಿಷೆ ಅಂತಲ್ಲ, ಬಂದಂತಹ ಪ್ರತಿಯೊಬ್ಬರಿಗೂ ಸಹಿತ ಕಡಲೆಕಾಯಿ ಕಬ್ಬನ್ನು ವಿನಿಯೋಗ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ. ಅಲ್ಲಿ ಗೋಮಹಾಲಕ್ಷ್ಮಿ ಅನುಷ್ಠಾನವೂ ಇದೆ. ಅದರ ವಿಳಾಸವನ್ನು ಹೇಳಿಬಿಡಿ. ಗುರುಜಿ, ಸೋಂಪುರ ವರಾಹಸಂದ್ರ ಚನ್ನವೀರಯ್ಯನ ಪಾಳ್ಯ, ನೈಸ್ ರಸ್ತೆ ಪಕ್ಕ, ಬೆಂಗಳೂರು. ಇಲ್ಲಿ ಜರುಗ್ತಿದೆ ಕಡಲೆಕಾಯಿ ಪರಿಷೆ. ಖಂಡಿತ ಆಸಕ್ತರೆಲ್ಲರೂ ಕೂಡ ಬಂದು ಭಾಗವಹಿಸಬಹುದು. ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಧನ್ಯವಾದಗಳು ಗುರುಜಿ. ನಮಸ್ಕಾರ ತಾಯಿ. ವೀಕ್ಷಕರೇ, ಹೊರಡೋ ಸಮಯ ಆಗ್ತಿದೆ, ಹೋಗಿ ಬರೋದಾ? ನಮಸ್ಕಾರ.